गुजरी अस्पदिया महला पहला। एक नगरी पंच सोर बसियले बरजत चोरी धारे। ಪಂಜಾಬದಲ್ಲಿ ಗುರು ನಾನಕ್ ಸಾಹೇಬ್ರೆ ಆಗಿದ್ದು. ಇಲ್ಲಿ ಅವ್ರ ಫೋಟೋ ಸಹಿತದ. ಪ್ರಥಮ ಪಂಜಾಬದಲ್ಲಿ ಸಂತ ಮತ ಪ್ರಾರಂಭ ಮಾಡಿದವರು ಗುರು ನಾನಕ್ರಿ. ತದನಂತರ 9 ಗುರುಗಳು ಅದೇ ಪೀಠದ ಮೇಲೆ ಆಗಿ ಹೋದರು. 10ನೇ ಪೀಠದ ಗುರು ಗೋವಿಂದ ಸಿಂಗರು ಅವರೇನು ಲಡಾಯಿ ಯುದ್ಧ ವಗೇರೆ ಸಮಾವೇಶ ಕಳಿಸ್ತಾರೆ. ಪರಂತು ಮೊದಲನೇ ಗುರು ಆದ ಗುರು ನಾನಕರು ಏನಂತಾರಂದ್ರೆ, ಎಲ್ಲರಲ್ಲಿನೂ ಒಂದೇ ಆತ್ಮ ಸರ್ವವ್ಯಾಪಿ ಇದ್ದು, ಪರಂತು ಅದರಲ್ಲಿ ಏನದ ಆ ಶರೀರದಲ್ಲಿ 5 ಕಳ್ಳರು ವಾಸ ಮಾಡ್ಯಾರ. एक नगरी पंच चोर बसियले बरजत चोरी धावे. ಆ ಕಳ್ಳರಿಗೆ ಹಿಡಿಬೇಕಂತ ಹೇಳಿ ವೇದ ಶಾಸ್ತ್ರ ಗ್ರಂಥ ಪುರಾಣ ಪೂಜಾ ಪಾಠ ನೇಮ ನಿತ್ಯಾದಿಗಳು ಪರಂಪರಾದಿಂದ ಮಾಡಿಕೋತ ಬಂದಂಥ ನಮ್ಮ ಹಿಂದೂ ಮತ ಸಿದ್ಧಪಡಿಸ್ತದೆ. ಪರಂತು ಸತ್ಯನಾಮ ಅಥವಾ ಸಂತ ಮತದ ವಿನಃ ಆ ಕಳ್ಳರ ಮಾತು ನಮಗೆ ಸಿಗೋದಿಲ್ಲ. ನಾವು ಎಷ್ಟು ಅವರಿಗೆ ಬಂಧನದಲ್ಲಿ ಇಡಬೇಕಂತೇಳಿ ಪ್ರಯತ್ನ ಪಟ್ಟರು ನಮಗೆ ಅವರು ಎಳ್ಕೊಂಡು ಒಯ್ದು ಕಟ್ಟಿ ಬಿಡ್ತಾರೆ ಹೊರತಾಗಿ ಅವರು ಮಾತ್ರ ನಮ್ಮ ಕೈಗೆ ಸಿಗೋದಿಲ್ಲ. त्रिहदस माल रखे जो नानक मोख मुकत सो पावे. त्रिहदस माल रखे जो नानक मोख मुकत सो पावे. 10 ದ್ವಾರಗಳು ಬಂದ್ ಮಾಡಿ 3ನೇ ಸ್ಥಾನದಲ್ಲಿ ಅಂದ್ರೆ 2 ನೇತ್ರದ ಮಧ್ಯಭಾಗದಲ್ಲಿ ಚಿತ್ತ ಸ್ಥಿರಪಡಿಸಿ ಯಾರೇನದಂದ್ರೆ ಅಂತೃಣಿ ಶಕ್ತಿಯಲ್ಲಿ ಕನೆಕ್ಷನ್ ಹೊಂದುತ್ತಾರೋ ಆ ನಾಮ ಸತ್ತ ಲೋಕದಿಂದ ಮೇಲಿಂದ ಇಳಿದು ಇಲ್ಲಿ ಬಂದೇನದಂದ್ರೆ 52 ಅಕ್ಷರಗಳ ಉತ್ಪತ್ತಿ ಮಾಡಿ ಸಂಪೂರ್ಣ ಜಗತ್ತೆಲ್ಲ ಉತ್ಪತ್ತಿಯಾಗಿದೆ. ಅದರಿಂದ ವೇದ ಶಾಸ್ತ್ರ ಗ್ರಂಥ ಪುರಾಣ ನಾಮ ಅಕ್ಷರದಲ್ಲಿ ಬರಲಾರದಂಥದ್ದು, ಬದಿಲಕ್ಕೆ ಬರಲಾರದಂಥದ್ದು, ಉಚ್ಚಾರ ಸಹಿತ ಏನದು ನಮ್ಮ ಮುಖದಿಂದ ಆಗಲಾರದಂಥದ್ದು, ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಧ್ವನಿಯಾದಂಥದ್ದು ನಾಮ. ಅದಕ್ಕೆ ಕಬೀರ್ ಸಾಹೇಬರು ವರ್ಣನೆ ಮಾಡ್ತಾರೆ, 52 अक्षर लोकत्रय सब कुछ इन्हीं माए हैं, ये अक्षर रह जाएंगे वो अक्षर इनमें नहीं. 52 ಅಕ್ಷರದಿಂದ ಉತ್ಪತ್ತಿಯಾದಂಥ ಸೃಷ್ಟಿ ಮತ್ತು ಅಕ್ಷರಗಳು ಇವೆಲ್ಲ ನಾಶವಾಗಿ ಇವು ಉಳಿಲಾರದೆ ಹೋಗ್ತಾವೆ. ಆ ಅಕ್ಷರ ಮಾತ್ರ ಇದರಲ್ಲಿ ಬರುವುದಿಲ್ಲ. ಯಾಕೆ ಮುಖದಿಂದ ಉಚ್ಚಾರವೇ ಆಗುವುದಿಲ್ಲ, ಆ ಅಕ್ಷರ ಇದರಲ್ಲಿ ಬರೋದಿಲ್ಲ. ನಾವು ಮೊದಲ ನಾಥ ಪಂಥದಲ್ಲಿ ಇದ್ದ ಕಾಲದಲ್ಲಿ ಅಕ್ಷರಾತ್ಮಕ ನಾಮ ಉಪದೇಶ ತಗೊಂಡಿದ್ದೆವು. ಪರಂತು ಮೊದಲೇ ನಾನು 6 ಶಾಸ್ತ್ರ, ಅನೇಕ ಪುರಾಣ ಕಥೆಗಳು ಮತ್ತು ತ್ಯಾಗ ವೈರಾಗ್ಯ ಯೋಗಾದಿಗಳು ಇವೆಲ್ಲ ಮಾಡಿದ್ರೂ ಅಂತರಿ ಸುಖ ಪ್ರಾಪ್ತ ಆಗಲಿಲ್ಲ. ಅದಕ್ಕಾಗಿ
ಹಿಮಾಲಯ, ದ್ವಾರಕಾ, ಗಿರ್ನಾರ್ ವಗೇರೆ ಭ್ರಮಣ ಮಾಡುವುದರಲ್ಲೇ 7-8 ವರ್ಷ ಆಯಿತು. ಕಡೆಗೆ ಹಿಮಾಲಯದಿಂದ ಕೆಳಗಿಳಿದು ಮತ್ತು ಹುಷಾರ್ಪುರಕ್ಕೆ ಬಂದು ಅಲ್ಲಿಂದ ಏನದಂದ್ರೆ ಬ್ಯಾಸಕ್ಕೆ ಹೋದ ನಂತರ ಮಹಾರಾಜರು ಈ ನಾಮದ ವಿಷಯದಲ್ಲಿ ವರ್ಣನೆ ಮಾಡಿದರು. ನನಗಲ್ಲಿ ಶಂಕ ಬಂತು, ಅಕ್ಷರವೇ ಇಲ್ಲ ಅಂತಾರಂದ್ರೆ ಅವರು ಉಪದೇಶ ಹ್ಯಾಂಗೆ ಕೊಡ್ತಾರೆ ಅನ್ನೋದೊಂದು ಶಂಕ ಬಂತು. ಆ ಶಂಕದ ಕಾರಣ ನಾನು 3 ತಿಂಗಳ ದಿವಸ ನಾಮ ತಗೊಳ್ಳಿಲ್ಲ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಸತ್ಸಂಗಿಗಳು ಒಬ್ಬನು ಸನ್ಯಾಸಿ ಬಂದು ಎಲ್ಲರಿಗೂ ಏನೋ ಸಾಕು ಮಾಡಿಬಿಟ್ಟ, ಮಹಾರಾಜರು ಇದ್ದಿದ್ದಿಲ್ಲ. ನನಗೆ ಮತ್ತಿಷ್ಟು ಶಂಕಾ ಉತ್ಪತ್ತಿ ಆಯ್ತು. ಏನು ಒಬ್ಬ ಸನ್ಯಾಸಿ ಬಂದು ಎಷ್ಟೋ ಕಾಲ ಇಲ್ಲೇ ವಾಸ ಮಾಡಿದಂಥ ಸತ್ಸಂಗಿಗಳಿಗೆ ಒಂದೇ ಮಾತಿನಲ್ಲಿ ನಿಲ್ಲಿಸಿಬಿಟ್ಟ, ಇದು ಏನು? ನನಗೆ ಯಾರಲ್ಲಿ ಕಳಿಸಿದ್ರೋ ಅವರಲ್ಲಿ ನಾನು ಮತ್ತೆ ತಿರುಗಿ ಹೋದೆ. ಏನಪ್ಪ, ಒಬ್ಬ ಸನ್ಯಾಸಿ ಬಂದು ಎಲ್ಲರಿಗೂ ಸೋಲಿಸ್ಬಿಟ್ಟ ಅಂದ್ರೆ ಏನು? ಅವಾಗ ಆತ ನನಗೇನದ ವಿಚಾರ ಪಟ್ಟು ಏನು ಹೇಳ್ತಾನಂದ್ರೆ, ನೀವು ಭಕ್ತರು, ತ್ಯಾಗಿಗಳು ಮತ್ತು ಪೋಸ್ಟ್ಮೇನ್ ನಂಗೆ ಇಂಥ ಸಮಯಕ್ಕೆ ಇಂಥ ಏನದಂದ್ರೆ ಟಪಾಲ್ ಹೋಗಿ ಮುಟ್ಟಬೇಕು ಅಂತ ನಿಮಗೇನಿಲ್ಲ. ನೀವು ಕೆಲವು ದಿವಸ ಇಲ್ಲೇ ವಾಸ ಮಾಡಿ ನಾನು ತಗೊಂಡು ನೀವು ಬೇಕಾದರೆ ಅದಕ್ಕೆ ಭಜಿಸರಿ, ಇಲ್ಲದ್ರೆ ಸುಮ್ಮನೆ ಇದೇ ಸ್ಥಿತಿಯಲ್ಲಿ ನೀವು ಭ್ರಮಣ ಮಾಡಬಹುದು. ಮತ್ತು ತಿರುಗಿ ಬಂದು ಅಲ್ಲೇನದ ಸೇವಾದಲ್ಲಿ ಇರೋ ಕಾಲಕ್ಕೆ ಅಲ್ಲಿ ಸತ್ಸಂಗಿ ಜನರೆಲ್ಲರೂ ಒಯ್ದು ನಾಳಿನ ದಿವಸ ನಾಮ ಕೊಡುವುದಿತ್ತು. ಮಹಾರಾಜರು ಎದುರು ಒಯ್ದು ನಿಲ್ಲಿಸಿದರು. ಇವರಿಗೆ ನಾಮ ಕೊಟ್ಟೇ ಕೊಡಬೇಕು, ಇವರು ಸೇವಾದಲ್ಲಿ ಮಹಾ ತತ್ಪರರಾದ. ಆಗ ಮಹಾರಾಜರು ಯಾಕಾಗಲ್ದು, ನಾಳೆ ಬಾ, ಮೊದಲೇ ಹೋಗಿ ನಾನು ಕೂತ. ಮಹಾರಾಜರು ಕೇಳ್ತಾರೆ, ಯಾಕೆ ಬಾಬಾಜಿ ನನಗೆ ನೀನು ಬಿಡುವುದಿಲ್ಲ? ಆವಾಗ ಸ್ವಾಮಿ ಬಿಟ್ಟು ಎಲ್ಲಿಗೆ ಹೋಗುವುದು? ಆವಾಗ ಹಳ್ಳಿಯಲ್ಲಿ ಉಪದೇಶ ಕೊಟ್ಟರು. ಆವಾಗ ನನ್ನ ಮನಸ್ಸಿನಲ್ಲಿದ್ದಂತಹ ಸಂಶಯ ಎಲ್ಲ ದೂರ ಆಯಿತು. ಮತ್ತೆ ಇನ್ನೊಂದು ಕೇಳುವುದಕ್ಕೆ ಪ್ರಶ್ನೆಯೇ ಇರಲಿಲ್ಲ. ಅಲ್ಲೇ 4 ವರ್ಷ ಸೇವಾದಲ್ಲಿ ಇದ್ದು ಬೊಂಬೈ ಬಂದು ಸತ್ಸಂಗ ಪ್ರಾರಂಭ ಮಾಡಿದ್ದು. ಅಂದ್ರೆ ನಾಮಂದ್ರೆ ಇಂಥದ್ದು, ಅದು ಮುಖದಿಂದ ಉಚ್ಚಾರ ಮಾಡಿ ಹೇಳ್ತಕ್ಕಂಥದ್ದಲ್ಲ, ಕೈಯಿಂದ ಬರೆಯೋದಲ್ಲ, ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಧ್ವನಿ ಹೆಸರು ನಾಮ. श्री दस माल रखे जो नानक मोख मुकत सो पावे. ಯಾರು ಭ್ರೂ ಮಧ್ಯ ಸ್ಥಾನದಲ್ಲಿ ಚಿತ್ತ ಸ್ಥಿರಪಡಿಸಿ ಮೇಲೆ ಬರತಕ್ಕಂಥ ಧ್ವನಿಯಲ್ಲಿ ಐಕ್ಯ ಹೊಂದುತ್ತಾರೋ ಅವರಿಗೆ ಏನದಂದ್ರೆ ಮೋಕ್ಷ ತನ್ನಷ್ಟಕ್ಕೆ ತಾನೇ ಆಗ್ತದೆ. ಈ ಜಗತ್ತಿನಿಂದ ಅವರು ಅಲಿಪ್ತರಾಗ್ತಾರೆ. ಇದ್ರ ಹೆಸರು ಮೋಕ್ಷ. ಚೇತಗು ವಾಸುದೇವ ಬನವಾಲಿ ರಾಮ ಹೃದಯ ಜಪ ಮಾಲಿ. ಅದಕ್ಕೇನಂತಾರೆ, ಈ ವಾಕ್ಯಗಳು ಕೇಳಿ ನಿಮ್ಮ ಹೃದಯದಲ್ಲಿ ಜಾಗೃತವಾಗ್ರಿ. ಆ ರಾಮರೂಪವಾದಂತಹ ರಮಣವಾದಂತಹ ಶಕ್ತಿ ತನ್ನಷ್ಟಕ್ಕೆ ತಾನೇ ನಿಮ್ಗೆ ರಕ್ಷಾ ಮಾಡ್ತದ. ಮಾತ್ರ ಹೃದಯದಿಂದ ಆ ಪರಮಾತ್ಮ ನೆನೆಯಿರಿ, ಮುಖದಿಂದ
ಮಂತ್ರ ಜಪ ಮಾಡೋದು, ಮಾಲೆ ತಿರುವುದು, ಇದು ಎಲ್ಲರೂ ಮಾಡ್ತಾರೆ. ಇದರಿಂದ ಏನೂ ಆಗೋದಿಲ್ಲ. ಜಿ सूरज मोल जिस साख तलाका, चार वेद जित लागे. ಏನು ಇದ್ರ ಬೇರೆ ಏನದಂದ್ರೆ ಮೇಲದ, ಆ ಶಾಖಾ ಏನದಂದ್ರೆ ಕೆಳಗದ. ಅದೇ ಶಾಖಾಗಳೇ 4 ವೇದಗಳು. 4 ವೇದದಿಂದ ರಚಿತವಾದಂಥ 6 ಋಷಿಗಳು 6 ಶಾಸ್ತ್ರಗಳು ವರ್ಣನೆ ಮಾಡಿದರು. ಸಾಂಖ್ಯಶಾಸ್ತ್ರ ಕಪಿಲ್ ಮುನಿಗಳು ರಚನಾ ಮಾಡಿದರು. ಪಾತಂಜಲಿಗಳು ಯೋಗಶಾಸ್ತ್ರ ನಿರ್ಮಾಣ ಮಾಡಿದರು. ಗೌತಮ ಋಷಿ ನ್ಯಾಯಶಾಸ್ತ್ರ ನಿರ್ಮಾಣ ಮಾಡಿದರು. ವ್ಯಾಸರು ವೇದಾಂತ ಸಿದ್ಧಪಡಿಸಿದರು. ಈ ಪ್ರಕಾರ ಅನೇಕ ಏನದನ್ನು ಶಾಸ್ತ್ರಾದಿಗಳು ತಯಾರಾದವು. ಪರಂತು ಇದರ ಮೂಲ ಏನದಂದ್ರೆ ಮೇಲ್ದೇಶದಲ್ಲಿ ತನ್ನಷ್ಟಕ್ಕೆ ತಾನೇ ಸ್ವಯಂಭೂ ಧ್ವನಿ ಅದ. ಇವೆಲ್ಲ ಶಾಖಾಗಳು. सूरज मोल जिस साख तलाका, चार वेद जित लागे. सगज भाई जाइते नानक, पार ब्रह्म लिउ जागे. ಇದರ ಹೆಸರೇನದಂದ್ರೆ ಸಹಜ ಯೋಗ. ಗೃಹಸ್ಥಿಗಳು ಮಾಡಬಹುದು, ಸ್ತ್ರೀಯರಾಗಲಿ, ಪುರುಷರಾಗಲಿ, ಬಾಲಕರಾಗಲಿ, ವೃದ್ಧರಾಗಲಿ. ಇದು ಕೇವಲ ಪ್ರೇಮದ ವಿಷಯದ. ಇದರ ಹೆಸರು ಸಹಜ ಯೋಗ. ಒಂದು ಹಠಯೋಗ, ಒಂದು ಹಠರಾಜ್ಯ ಯೋಗ, ಒಂದು ಲಯ ಯೋಗ, ಅನೇಕ ಯೋಗಗಳಲ್ಲ. ಯೋಗ ಅಂದ್ರೆ 2 ವಸ್ತು ಒಂದಾಗಬೇಕು. ಇದೇನದಂದ್ರೆ ಸಹಜ ಯೋಗ. ಯಾರಾದರೂ ಮಾಡಬಹುದು. ಅದಕ್ಕೆ ಮನಿ ಮಾರಾದಿಗಳು ಬಿಡುವುದು ಜರುರತ್ತಿಲ್ಲ, ಉಪವಾಸ ಇರುವುದು ಜರುರತ್ತಿಲ್ಲ, ಏಕಾದಶಿ ಇಲ್ಲ, ದ್ವಾದಶಿ ಇಲ್ಲ. ಯಾರಾದರೂ ಮಾಡಬಹುದು. ಹೌದು. सहज भाई जाइते नानक, पार ब्रह्म लिउ जागे. ಏನು ಸಹಜ ಭಾವದಿಂದ ಮತ್ತು ಸರಳ ಭಾವದಿಂದ ಮಮಕಾರ ರಹಿತವಾಗಿ ಯಾರು ನಾಮಸ್ಮರಣೆ ಮಾಡ್ತಾರಂದ್ರೆ ಸಹಜ ನಾಮರೂಪವಾಗಿ ಈ ಜಗತ್ತಿನಿಂದ ಕಡೆಗೆ ಹಾಕ್ತಾರೆ. पार जाते घर आंगन मेरे, ओह पुपात सत डाला. ಅದಕ್ಕೇನಂತಾರೆ? ಪಾರಿಜಾತ ಪುಷ್ಪ, ಪುಷ್ಪದ ಗಿಡ ನನ್ನ ಅಂಗಳದಲ್ಲದ. ಮತ್ತೆ ಅದೇ ಪುಷ್ಪಗಳೇನದಂದ್ರೆ ಎಲ್ಲ ಕಡೆ ಹರಡಿ ಬಿಟ್ಟಾವ. ಇದೇ ಪ್ರಕಾರ ಪಾರಿಜಾತ ಅಂದ್ರೆ ಏನು? ಈ ಪಾರ ಬಿಟ್ಟು ಆ ಪಾರದಲ್ಲಿ ಸೇರ್ತಕ್ಕಂಥದ್ರ ಹೆಸರು ಪಾರಿಜಾತ ಅಂದ್ರೆ ಯಾವುದೇ ಒಂದು ಹೂವ ಅಲ್ಲ. ಅದರಲ್ಲಿ ಹೋಗಿ ಸೇರಿದ ನಂತರ ಜನನ ಮರಣ ರಹಿತವಾಗುವುದು, ಪುನರ್ಜನ್ಮ ಎತ್ತಿ ಸಂಸಾರದಲ್ಲಿ ಬರಲಾರದೆ ಮುಕ್ತನಾಗುವುದರ ಹೆಸರು ಪಾರಿಜಾತ. सरब ज्योति निरंजन शंभु, छोड़ बहुत जंजाला. ಸರ್ವರಲ್ಲಿನೂ ಒಂದೇ ಜ್ಯೋತ ಮತ್ತು ಆ ಜ್ಯೋತಿ ಎಲ್ಲಿ ಬಂದದನ್ನು ನಿರಂಜನದಿಂದ ಉತ್ಪತ್ತಿಯಾಗ್ಯದ. ನಿರಂಜನದಿಂದ ಮಾಯದಿಂದ 3 ಗುಣಗಳು. ಅದಕ್ಕೆ ನಾವು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳಿ ಕರೀತೇವೆ. ಈಗ ಬಹಳ ಜನರೇನದಂದ್ರೆ ಆ 3 ದೇವರಿಗೆ ಭಜಿಸ್ತಕ್ಕಂಥವ್ರು ಬಹಳ ಜನರು. ಬಲ್ಕಿ ನಮ್ಮ ಸಂಪೂರ್ಣ ಹಿಂದೂಸ್ತಾನು ಅಂದ್ರೂ ಹರಕತ್ತಿಲ್ಲ.
ಯಾರು ಬ್ರಹ್ಮ ಉಪಾಸಕರು ಬ್ರಾಹ್ಮರೇನೆಂದ್ರೆ ವೇದಕ್ಕೆ ಮುಖ್ಯ ಇಟ್ಟು ವಿಷ್ಣು ಪೂಜಾ ಮಾಡತಕ್ಕಂಥವ್ರು ವೈಷ್ಣವರು, ಅದರಾಗೆ ಶ್ರೀ ವೈಷ್ಣವರು ಅಂತ ಹೇಳಿ ಅಯ್ಯಂಗಾರ, ಅಲ್ಲಿಂದ ಶೈವರು. ಈ ಪ್ರಕಾರ ಏನದಂದ್ರೆ 3 ಗುಣಗಳು ಭಜಿಸಿ ಅದರಲ್ಲೇ ಏನದಂದ್ರೆ ತಮ್ಮ ಜೀವನ ಕಳ್ಕೊಂಡ್ಬಿಟ್ಟು ಆ 3 ಗುಣಗಳು ಮಾಯಾದಿಂದ ಉತ್ಪತ್ತಿಯಾದದ್ದು. ಈ ಸರ್ವಕ್ಕೂ ಆಧಾರಭೂತವಾದಂತಹದ್ದು ಒಂದು ಆತ್ಮಶಕ್ತಿ. ಅದು ಶ್ವಾಸದಲ್ಲಿ ಕೂಡಿ ನಮ್ಮ ಜೀವನಕ್ಕೆ ಆಧಾರದ. ಯಾವ ವೇಳೆಯಲ್ಲಿ ಆ ಚೈತನ್ಯ ಸತ್ಕಾರ ಸ್ವಲ್ಪ ಕಿಂಚಿತ್ ಮಾತ್ರ ಕಡೆಗಾಗ್ತದೋ ಅದೇ ಕಾಲದಲ್ಲಿ ಶ್ವಾಸ ಬಂದಾಗಿ ಏನಾಯ್ತು, ಹಾರ್ಟ್ ಫೇಲ್ ಆಯ್ತು, ಹೋಗ್ಬಿಟ್ಟ. ಅದಕ್ಕೆ ಅಂಥ ನಾಮೇನದಂದ್ರೆ ತಮ್ಮ ಸರ್ವರಲ್ಲಿನೂ ಅದ ಮತ್ತು ಜ್ಯೋತಿಯು ಸರ್ವರಲ್ಲಿನೂ ಪ್ರಕಾಶಿತದ. ಅಷ್ಟಕ್ಕೆ ಏನದು ಸಂತ ಮತ ಸಿದ್ಧ ಆಗಲಿಲ್ಲ. ಮೇಲೆ 5 ದೇಶಗಳು, 5 ಧ್ವನಿಗಳು, 5 ಪ್ರಕಾಶಗಳು. ಸದ್ಗುರುಗಳ ಅಂತರ್ಮುಖ ಏನದಂದ್ರೆ ಏಕಾಂತವಾಸದಲ್ಲಿ ತಮಗೆ ತಿಳುವಳಿಕೆ ಕೊಟ್ಟು ತಿಳಿಸ್ತಾರೆ. ಅವರು ಹೇಳಿದ ಪ್ರಕಾರ ದಿನಾಲು ಅಭ್ಯಾಸ ಮಾಡಿ ಆ ಗತಿ ಪ್ರಾಪ್ತ ಮಾಡಿಕೊಂಡು ಮೋಕ್ಷ ಹೊಂದಬೇಕು. ಇದು ಸಿದ್ಧಾಂತದ ಸರ್ವ ಜ್ಯೋತಿ ನಿರಂಜನ ಶಂಭು छोड़ू बहुत जंजाल सुन सिखवंते नानक बिनवे छोड़ू माया जाल. ಅದಕ್ಕೆ ಹೇ ಶಿಷ್ಯನಾದಂಥ ಪ್ರೇಮಿ ಪುರುಷನೇ, ಗುರು ನಾನಕರು ಬೋಧ ಮಾಡಿ ಏನು ಹೇಳ್ತಾರೆ, ಇದೆಲ್ಲ ಜಂಜಾಲ ಬಿಟ್ಟು ಬಿಡು. ನಾವು ಮತ್ತೆಷ್ಟು ಇದಕ್ಕೆ ಬೆಳೆಸ್ಕೋತ ನಡೆದಿದೆವು. ಎಷ್ಟೆಷ್ಟು ಬೆಳೆಸ್ತೇವೋ ಅಷ್ಟಷ್ಟೇ ನಮ್ಮ ಆಯುಷ್ಯ ನಾಶ ಹಾಕೋತ ಹೋಗ್ತದೆ. ಯಾಕೆ ನಮ್ಮ ಲಕ್ಷ್ಯ ಎಲ್ಲ ಅದರಲ್ಲಿ ಹೋಗ್ತದೆ. पहले बंधन देह का, दूसर क्रिया जान, तीसर बंधन पुत्र का, चौथा नाती जान. नाती के कई नाती भये इनका कौन ठिकान. ಮೊದಲನೇ ಬಂಧನ ಏನದಂದ್ರೆ ಶರೀರವೇ ನಾನು ಅನ್ನತಕ್ಕಂಥದ್ದು. ಈ ಬಂಧನ ಬಿಡಿಸುವುದೇ ಮಹಾ ಕಷ್ಟ. ಅಲ್ಲಿಂದ ಎರಡನೇ ಬಂಧನ ಯಾವುದಂದ್ರೆ ಸ್ತ್ರೀ. ಮೊದಲನೇ ಬಂಧನ ಬಿಡಿಸುವುದೇ ಕಠಿಣ ಇತ್ತು. ಅಲ್ಲಿಂದ ಎರಡನೇ ಬಂಧನ ಒಂದೊಂದು ತಾನು ಬೇಕಾಗಿ ಕೊಳ್ಳಲ್ಲಿ ಕಟ್ಕೊಂಡ. ಇನ್ನು ಸ್ತ್ರೀ ಪುರುಷ ಇಬ್ಬರಾದ ನಂತರ ಇಬ್ಬರದು ಚಿಂತನೆ ಏನದಂದ್ರೆ ಇನ್ನು ಮಕ್ಕಳು ಬೇಕು ಅಂತ. ಅವು ಮಕ್ಕಳನ್ನೂ ಹುಟ್ಟಿದು. ಇವ್ರ ತಾಯಿ ತಂದೆ ಏನಂತಾರೆ, ಮೊಮ್ಮಕ್ಕನಿಗೆ ನೋಡಬೇಕು. ಅವು ಮೊಮ್ಮಕ್ಕಳನ್ನೂ ಹುಟ್ಟಿದು. ನಾತಿಕೆ ಕೈ ನಾತಿ ಭಯ. ಮೊಮ್ಮಕ್ಕಳದಿಂದ ಎಷ್ಟೋ ಮೊಮ್ಮಕ್ಕಳಾದವು, ನೀನು ಮಾತ್ರ ಸತ್ವಾಗಿ ದುನಿಯಾದಿಂದ ಪ್ರಪಂಚದಿಂದ. ಇದೇ ಗತಿ ನಮ್ಮದದ. ಅಂದ್ರೂ ನಮಗದ್ರದ್ದು ಬೋಧ ಆಗೋದಿಲ್ಲ. ಮತ್ತೆಷ್ಟು ಅದಕ್ಕೆ ಬೆಳೆಸ್ಬೋದೇ ನಡೀತೀವಿ. ಜೀ ತೊಲಗು ನಿರ್ಜನದೆಡೆಗೆ, ತೊಲಗು ಮಸಣದ ಕಡೆಗೆ, ಒಲವ ಬೇಡಿಸದೆಡೆಗೆ, ಅಳು ಬರದೆಡೆಗೆ. ಏನು ಮಂತ್ರ ತಿಮ್ಮರು ಏನು ಹೇಳ್ತಾರೆ, ನಿನಗೆ ಇದೇ ಜನ್ಮದಲ್ಲಿ ಮೋಕ್ಷ ಬೇಕಾಗಿತ್ತಂದ್ರೆ ಯಾರು ಇರಲಾರದಲ್ಲಿ ನೀನು ಹೋಗು. ಯಾರು ಇರಲಾರದಂಥ ಸ್ಥಳ ಯಾವುದು? ಸ್ಮಶಾನ ಭೂಮಿ. ಅಲ್ಲಿ ಹೋಗಿ ಸುಖವೂ ನೆನಿಬೇಡ,
ದುಃಖವೂ ನೆನಿಬೇಡ. ಕೇವಲ ಆ ಪರಮಾತ್ಮ ಚಿಂತನೆ ಒಂದೇ ನಿನ್ನ ಹೃದಯದಲ್ಲಿ ಧಾರಣ ಮಾಡು. ತೊಲಗು ನಿರ್ಜನದೆಡೆಗೆ, ತೊಲಗು ಮಸಣದ ಕಡೆಗೆ, ಒಲವ ಬೇಡಿಸದೆಡೆಗೆ, ಕಳು ಬರದೆಡೆಗೆ. ವಿಲಯವಾಗಿಸಿ ಮನವನ್ ಅಲುಗಾಡಿಸದೆ ತುಟಿಯ, ತೊಲಗಿ ಮಲಗಲ್ಲಿ ಮಂಕುತಿಮ್ಮ. ಏನು ಅಲ್ಲಿ ಮನಸ್ಸು ಅಳಿಗಾಡೋದು ಕೂಡ್ತು. ಭೂಮಧ್ಯ ಸ್ಥಾನದಲ್ಲಿ ಚಿತ್ತ ಸ್ಥಿರಪಡಿಸಿ ಅದರ ರೂಪ ಆಗು. ಮತ್ತೆ ಕೈಕಾಲುಗಳು ಅಳಿಗಾಡಿಸಬೇಡ. ವಿಲಯವಾಗಿಸಿ ಮನವನ್ ಅಲುಗಾಡಿಸದೆ ತುಟಿಯ, ತೊಲಗಿ ಮಲಗಲ್ಲಿ ಮಂಕುತಿಮ್ಮ. ಬಾಯದಿಂದ ಏನದಂದ್ರೆ ಉಚ್ಚಾರ ಮಾಡೋದು ಅವಶ್ಯಕತೆ ಇಲ್ಲ. ಅದರಲ್ಲೇ ಐಕ್ಯ ಹೊಂದಿ ನೀನು ಸುಮ್ಮನೆ ಆ ಪರಮಾನಂದ ಸುಖದಲ್ಲಿ ಮಲಗಿಬಿಡು. ಇದರ ಹೆಸರು ಪರಮಾರ್ಥ. ಯಾವುದಿರೆ ಕಟ್ಕೊಂಡು ಏನಿರೆ ಮಾಡ್ಕೋತ ಬೆಳಿಗ್ಗೆ ಎದ್ದು ಕೂಡ್ಲೇನೆ ಪೂಜಾ ಪಾಠ ಗಂಧ ಅಕ್ಷತ ಮಂತ್ರ ತಂತ್ರ ಬರಳಿ ಅನಿಸ್ತದೆ. ಇದರಿಂದ ಏನೂ ಆಗೋದಿಲ್ಲ. ಸುನಸಿಕವಂತೆ ನಾನಕ ಬಿನವೇ, ತೋಡಗು ಮಾಯಾ ಜಾಲ. ಮನ ವಿಚಾರ ಎದೆಯುಳಾಗಿ, ಪುನರಪಿ ಜನಮನ ಕಾಲ. ನಿನ್ನ ಹೃದಯದಲ್ಲಿ ಒಂದೇ ವಿಚಾರ ಇರಲಿ. ಏನು? ಆ ಪರಮಾತ್ಮನ ಪ್ರೇಮದಲ್ಲಿ ಕೂಡ್ತಕ್ಕಂಥದ್ದು ಒಂದೇ ವಿಚಾರ ಇರಲಿ. ಈ ಒಂದು ವಿಚಾರ ಇರುವುದರಿಂದ ನಿನಗೆ ಮೋಕ್ಷ ಪ್ರಾಪ್ತಿಯಾಗಿ ಪುನರ್ಜನ್ಮ ಎತ್ತಿ ಗರ್ಭವಾಸದಲ್ಲಿ ನೀನು ಬರೋದಿಲ್ಲ. ಇದರ ಹೆಸರು ಮುಕ್ತಿ. ಸೋ ಗುರು ಸೋ ಸಿಖ ಕಥಿಯಲೆ, ಸೋ ವೈದ ಜಾಣೆ ರೋಗಿ. ಅಂಥ ಗುರುಗಳೇ ಏನು? ಶಬ್ದ ಮಾರ್ಗಿ ಸಹಜ ಯೋಗಿ ಅನುಭವ ರೂಪವಾದಂತಹ ಗುರುಗಳೇ ಮಾತ್ರ ಇಂಥ ಸಿದ್ಧಾಂತ ಸಿದ್ಧಪಡಿಸಿ ಶಿಷ್ಯರಿಗೆ ಬೋಧ ಮಾಡಿ ಮುಕ್ತ ಮಾಡಬಹುದು. ಯಾವ ವೈದ್ಯನು ರೋಗಿನ ತಾತ್ಪರ್ಯ ತಿಳಿತಾನೋ ಆತನ ಮಾತ್ರ ಯೋಗ್ಯವಾದಂತಹ ಔಷಧ ಕೊಟ್ಟು ರೋಗ ಕಳೆಯಬಹುದು. ನಮಗೊಬ್ಬ ಡಾಕ್ಟರ್ ಸಿಕ್ಕಿದ್ದ ಇದೇ 1-2-3 ತಿಂಗಳಲ್ಲಿ. ಇನ್ನು ಸಾಯೋದು 2 ದಿವಸ ಇತ್ತು. ನಿಮಗೆ ಕ್ಯಾನ್ಸರ್ ಆಗ್ಯದ ಅಂತ ಹೇಳಿ ಸಿದ್ಧಪಡಿಸಿದ. ನಾನು ಆ ವೇಳೆಯಲ್ಲಿ ಅವರಿಗೆ ನಾನು ಪ್ರಾಣಾಯಾಮ ಮಾಡೋ ಕಾಲದಲ್ಲಿ ತಪ್ಪು ಮಾಡಿದ್ರದಿಂದ ನಮ್ಮ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ನರದ ಗಂಟುಗಳಿತ್ತು. ಅವರು 2 ವೇಳೆ ಏನದಂದ್ರು ಎಕ್ಸ್ರಾ ತೆಗೆಸಿ ಇದು ಕ್ಯಾನ್ಸರ್ ಅಂತ ಸಿದ್ಧಪಡಿಸಿದ್ರು. ಕಡೆಗೆ ಏನು ಹೇಳಿದ ಆ ಡಾಕ್ಟರ್ಗಳಿಗೆ ಅದಕ್ಕೊಂದು 25 ಔಷಧಿಗಳು ಕೊಟ್ಟರು. ಮಾತಾಡುವ ಸಹಿತ ಬಂದ್ ಮಾಡಿಬಿಟ್ರು. ದೇಹ ಸ್ಮೃತಿ ಸಹಿತ ಇರಲಾರ್ದಂಗೆ ಮಾಡಿದ್ರು. ಕಡೆಗೆ ಒಂದು ದಿವಸ ಏನು ಹೇಳಿದ, ನೀವು 100 ಜನರು ಡಾಕ್ಟರ್ಗಳು ನಿಂತು ಹೇಳಿದರೂ ಸಹಿತ ನಾನು ಅದಕ್ಕೆ ಒಪ್ಪೋದಿಲ್ಲ, ಇನ್ನು ಮಾತ್ರ ನಾನು ಹೋಗ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ನಾವು ಬಂದ್ಬಿಟ್ಟೆ. ಒಂದು 4-5 ದಿವಸದಲ್ಲೇ ಮೊದಲಿದ್ದಂತೆ ಆರಾಮಾಯಿತು. ಇಂಥ ಡಾಕ್ಟರ್ಗಳು ಇರ್ತಾರೆ. ಅದರಂತೆ ಗುರುಗಳಾದರೂ ಸಹಿತ ಅಂತರದಲ್ಲಿ ನಮ್ಮ ಚಿತ್ತ ಹೇಗೆ ಸ್ಥಿರಪಡಿಸಬೇಕು, ಆ ಸತ್ಯ ಶಕ್ತಿಗೆ ಹೇಗೆ ಕನೆಕ್ಷನ್ ಕೊಡಬೇಕು, ಇದು ಗೊತ್ತಿರೋದಿಲ್ಲ ಅವರಿಗೆ. ಬರೀ ಕಾವಿ ಬಟ್ಟಿ ಕೂದಲು ಬೆಳೆಸುವುದು ಅಥವಾ ಬೋಳ್ಸೇನದನ್ನು ತಾಂಬರು ಕೊಡ ಮಾಡೋದು.
ಕೊರಳಲ್ಲಿ ರುದ್ರಾಕ್ಷ ಮಾಲೆಗಳು ಹಾಯ್ಕೊಳ್ಳೋದು, ಮನೆ ಭಿಕ್ಷಾ ಬೇಡ್ಕೋ ತಿರುಗೋದು. ಇವರೇನಾದ್ರು ಒಂದು ವೈದ್ಯರಲ್ಲ, ಮತ್ತಿಷ್ಟು ನಿಮ್ ಹಕೀಂ ಜಾನಕ ಖತ್ರ ಅಂದ್ರೇನು, ಅರ್ಧ ವೈದ್ಯ ಮತ್ತೇನದಂದ್ರೆ ಪ್ರಾಣನಾಶ ಅಂತ. ಅದಕ್ಕೆ ಪೂರಾ ಸದ್ಗುರುಗಳ ಶೋಧನದಲ್ಲಿ ನಿನ್ನ ಆವೇಶ ಪೂರ್ವ ಅದರಲ್ಲಿ ಹಚ್ಚಿದರೂ ಸಹಿತ ಪರವಾಗಿಲ್ಲ. ಯಾಕೆ ಈ ಸಂಕಲ್ಪ ಏನದಂದ್ರೆ ಮುಂದಿನ ಜನ್ಮದಲ್ಲಿ ಅದನ್ನು ಸದ್ಗುರುಗಳು ಸಿಕ್ಕು ನೀನು ಮೋಕ್ಷ ಹೊಂದಬಹುದು. ಮತ್ತು ಈ ತಿರುಗಪ್ಪುಗಳ ಗುರುಗಳದಿಂದ ಏನೂ ಆಗ್ಲಾರ್ದು. ಅವರಿಗೂ ಗೊತ್ತಿಲ್ಲ ನಿಮಗೂ ಒಯ್ಯೋದು ಎಲ್ಲಿ. सो गुरु सो सिख कतियले सो वैद जी जाने रोगी किस कारण कम न धंधा नादी धंधे गिरही जोगी. ಅದಕ್ಕಾಗಿ ಇಂಥದ್ದೇ ಆಶ್ರಮ ಬೇಕು ಅಂತಿಲ್ಲ. ಗೃಹಸ್ಥಿಗಳು ಮಾಡಬಹುದು, ಜೋಗಿ ಜಂಗಮಗಳು ಮಾಡಬಹುದು, ತ್ಯಾಗಿ ಪುರುಷರು ಮಾಡಬಹುದು, ಯಾವ ಜಾತಿಯವರಾದರೂ ಸಹಿತ ಮಾಡಬಹುದು. ಅದಕ್ಕೇನು ಹರ್ಕತ್ತಿಲ್ಲ. ಯಾಕೆ ಎಲ್ಲರಲ್ಲಿನೂ ಒಂದೇ ಸಾಮಾನದ ಪಂಚತತ್ವ ಸರ್ವರಲ್ಲಿನೂ ಒಂದೇ ರೂಪ. ಹುಟ್ಟುವ ಸಮಯದಲ್ಲಿ ಎಲ್ಲರೂ ಒಂದೇ ರೂಪದಿಂದ ಹುಟ್ಟುತ್ತಾರೆ, ಸಾಯೋ ಕಾಲದಲ್ಲಿನೂ ಎಲ್ಲರೂ ಒಂದೇ ರೂಪದಿಂದ ಸಾಯ್ತಾರೆ. ಬ್ರಾಹ್ಮಣ ಬೇರೆ ಸಾಯೋದಿಲ್ಲ, ಕ್ಷತ್ರಿಯ ಒಂದು ಬೇರೆ ಸಾಯೋದಿಲ್ಲ, ವೈಶ್ಯರು ಮತ್ತು ಶೂದ್ರ ಒಂದು ಬೇರೆ ನಮೂನದಿಂದ ಸಾಯೋದಿಲ್ಲ. ಸಾಯೋದು ಎಲ್ಲ ಒಂದೇ, ಹುಟ್ಟುವುದೂ ಎಲ್ಲ ಒಂದೇ. ಮಧ್ಯದಲ್ಲಿ ಏನದಂದ್ರೆ ನಾವೇನೇನು ಜಾತಿಗಳು ಮಾಡಿಕೊಂಡು ಕಂಪೌಂಡದಲ್ಲಿ ಕೈಲಾಗಿಬಿಟ್ಟಿದ್ದೇವೆ. ಮತ್ತೊಂದ್ರೆ ಏನಪ್ಪ, ಹೆಚ್ಚ ಕಡಿಮೆ ಇವು ಜಾತಿಗಳು ಯಾಕಾದವು ಅಂದ್ರೆ ನಮ್ದು ಆಹಾರ ವ್ಯವಹಾರ ಮತ್ತು ವಿಚಾರದಲ್ಲಿ ಫರಕ್ ಆಯ್ತು. ನಾವು ಆಹಾರ ಎಂಥದ್ದು ಮಾಡ್ತೇವೋ ಅಂಥದ್ದೇ ನಮ್ಮ ವಿಚಾರ ಮತ್ತು ವ್ಯವಹಾರ ಶುರುವಾಗ್ತದೆ. ಇದೇ ಧಾರೇಶ್ವರದಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಒಂದು ಪುಟ್ಟಿ ತಗೊಂಡು ಸಮುದ್ರ ದಂಡಿಗೆ ಓಡ್ತಿದ್ರು. ಯಾಕಂದ್ರೆ ಹೊಸ ತಾಜಾ ಮೀನ ತರುವುದಕ್ಕಾಗಿ. ಈಗ ಇಲ್ಲಿರ್ತಕ್ಕಂಥ ಮೀನುಗಾರರು ಅವರಿಗೆ ಒಂದು ಸ್ವಲ್ಪ ಪಂಚಾಯತ್ ಬಿತ್ತು, ಎಲ್ಲಿದು ಈ ಸ್ವಾಮಿಗಳು ಬಂದ್ರು ನಮ್ಮ ವ್ಯಾಪಾರಿ ಕಡಿಮೆ ಆಯ್ತು. ಹಾಗೆ ಯಾಗ ನಮ್ಮದು ಆಹಾರ ಇರ್ತದೋ ಅದರಂತೆ ನಮ್ಮ ಬುದ್ಧಿ ಆಗಿರ್ತದೆ, ಅದರಂತೆ ನಮ್ಮದು ವ್ಯವಹಾರವೂ ಇರ್ತದೆ. ಅದಕ್ಕೇನಂತಾರೆ, ಮಾಂಸ ಆಹಾರಿ ಮಾನವ ಪ್ರತ್ಯಕ್ಷ ರಾಕ್ಷಸ ಅಂಗ ತಿನಿಕಿ ಸಂಗತ ಮತ್ ಕರೋ ಪರತ್ ಭಜನ ಮೇ ಭಂಗ. ಮಾಂಸ ಆಹಾರ ಮಾಡತಕ್ಕಂಥವನು ಕೇವಲ ರಾಕ್ಷಸ ರೂಪ. ಅಂಥವ್ರ ಸಮಾಗಮದಲ್ಲಿ ಸಹಿತ ಹೋಗಬೇಡ, ನಿನ್ನ ಭಜನೆಯಲ್ಲಿ ಭಂಗ ಮತ್ತು ತೊಂದರೆ ಉಂಟಾಗ್ತದ. ಅದಕ್ಕೆ ಆಹಾರ ಮತ್ತು ವ್ಯವಹಾರ ಮತ್ತು ವಿಚಾರ ಶುದ್ಧಿ ಇರಬೇಕು. ಅದರಿಂದ ಇವುಗಳು ಜಾತಿಗಳಾದವು. ಕೆಲವರು ಏನದಂದ್ರೆ ಮೀನದ ಮ್ಯಾಗೆ ಮುಗಿಸ್ಬಿಟ್ಟು ನಾವು ಮೀನ ಒಂದೇ ತಿಂತೇವೆ ಬಾಕಿದಿಲ್ಲ ಅಂತ. ಇನ್ನೊಬ್ರು ಕೋಳಿ ಮಟ್ಟಿ ತಿಂದ್ರೆ ಅದಕ್ಕೇನು ದೋಷ ಇಲ್ಲ ಅಂತ. ಮತ್ತೊಬ್ರು ಮ್ಯಾಕಿ ಮ್ಯಾಗೆ ಎಟ್ ಹಾಕೋದು. ಇನ್ನೊಬ್ರು ಆಕಳ ಎತ್ತ ಎಮ್ಮಿ ಕ್ವಾಣ ಎಲ್ಲ ತಿಂದ್ರು. ಅಂದ್ರೆ ಅವರೆಲ್ಲರಿಗಿಂತಲೂ ಕನಿಷ್ಠ. ಮ್ಯಾಕಿ ಪಾಕಿ ತಿನ್ನೋರು ಅದಕ್ಕಿಂತಲೂ ಮೇಲ. ಕೋಳಿ
ಕೋಳಿ ಕುಂಜಿ ಅಂಥವು ಏನು ಕೋಳಿ ಮರ್ಕಿ ವಗೈರೆ ತಿಂತಕ್ಕಂಥವ್ರು ಅದು ಅವ್ರಿಗಿಂತಲೂ ಒಂದು ಸ್ವಲ್ಪ ಹೆಚ್ಚಿನ ಜಾತಿಯವರು. ಎಲ್ಲ ಬಿಟ್ಟವ್ರು ಏನದಂದ್ರೆ ಅವ್ರಿಗಿಂತಲೂ ಶ್ರೇಷ್ಠ. ಈ ಪ್ರಕಾರ ಏನದಂದ್ರೆ ವರ್ಣಾದಿಗಳಾಗಿದ್ದು ಬ್ರಾಹ್ಮಣ, ಕ್ಷತ್ರಿ, ವೈಶ್ಯ, ಶೂದ್ರಾದಿಗಳು. ಬ್ರಾಹ್ಮಣ ಅಂದ್ರೆ ಏನು? ಜನ್ಮನಾ ಜಾಯತೆ ಶೂದ್ರ, ವೇದಧ್ಯಾಯತೆ ವಿಪ್ರ, ಬ್ರಹ್ಮ ಜಾನಾತಿ ಬ್ರಾಹ್ಮಣ. ಬ್ರಾಹ್ಮಣ ಅಂದ್ರೆ ಏನು? ಹುಟ್ಟುತ್ತಲೇ ಏನದಂದ್ರೆ ಶೂದ್ರರು ಹುಟ್ಟದಂಗ ಬ್ರಾಹ್ಮಣನು ಹುಟ್ಟತಾನೆ. ವೇದ ಧ್ಯಾನ ಮಾಡುವುದರಿಂದ, ವೇದ ಅಧ್ಯಯನ ಮಾಡುವುದರಿಂದ ಆತ್ಮ ವಿಪ್ರಾಣಿಸುತ್ತಾನೆ. ಬ್ರಹ್ಮ ಜಾನಾತಿ ಬ್ರಾಹ್ಮಣ. ಯಾರು ಬ್ರಹ್ಮ ವಸ್ತುಗೆ ತಿಳಿತಾರೋ ಅವ್ರ ಹೆಸರು ಬ್ರಾಹ್ಮಣ. ಬಾಕಿ ಎಲ್ಲ ಬಾರಾಮಣ. किस कारण कम धंधा नागी, नाही ಧಂಧೆ ಗಿರಗಿ ಜೋಗಿ. ಅದಕ್ಕಾಗೇನಂದ್ರೆ ಕೆಲಸ ಬಿಡುವ ಜರೂರತ್ತಿಲ್ಲ. ಮನೆ ಮಹಾರಾಜಿಗಳ ಬಿಟ್ಟು ಸಂಸಾರ ಬಿಟ್ಟು ಹೋಗುವ ಜರೂರತ್ತಿಲ್ಲ. ನೀವು ಅಂತರದಲ್ಲಿ ಕೂತು ನಿಮ್ಮ ಹೃದಯದಿಂದ ಪರಮಾತ್ಮನ ಚಿಂತನೆ ಮಾತ್ರ ಮಾಡುವುದು ಒಂದೇ. ಗೃಹಸ್ಥಿ ಆಗಲಿ, ಬೇಕಾದ್ರೂ ವೈರಾಗ್ಯ ಧಾರಣೆ ಮಾಡಿ. ಕಾಮ ಕ್ರೋಧ ಅಹಂಕಾರ ತಜಿಯಲೆ, ಲೋಭ ಮೋಹ ತಿಸ್ ಮಾಯಾ. ಮೊದಲೇನು ಮಾಡಬೇಕು? ಎಲ್ಲದಕ್ಕಿಂತಲೂ ನಮಗೆ ಬಂಧನದಲ್ಲಿ ಹಾಕ್ತಕ್ಕಂಥದ್ದು ಕಾಮ. ಕಾಮಾರ್ಭವತಿ ಕ್ರೋಧ. ಕಾಮದಿಂದ ಕ್ರೋಧ ಉತ್ಪತ್ತಿ ಆಗ್ತದೆ. ಮತ್ತು ಲೋಭ ಮೋಹಾದಿಗಳು, ಈ ಷಡ್ವೈರಿಗಳೇನದಂದ್ರೆ ನಮ್ಮ ಅಂತರದಲ್ಲಿ ತುಂಬ್ಯಾವ. ಸರ್ವರಲ್ಲಿನೂ ಅದಾವ. ಕೆಲವರಲ್ಲಿ ಏನದಂದ್ರೆ ಬಹಳ, ಕೆಲವರಲ್ಲಿ ಏನದಂದ್ರೆ ಸ್ವಲ್ಪ ಕಡಿಮೆ. ಯಾರು ಭಕ್ತಿ ಭಾವದಲ್ಲಿ ನಡೀತಾರಂದ್ರೆ ಅವರಲ್ಲಿ ಒಳಗೆ ಗುಪ್ತವಾಗಿ ಇರ್ತಾವ. ಮತ್ತು ಕೆಲವರು ಏನದಂದ್ರೆ ಅದು ರೂಪವಾಗಿ ವ್ಯವಹಾರ ಮಾಡ್ತಾರೆ. ಯಾರ ಚಿತ್ತ ಈ ನೇತ್ರದ ಮೇಲ್ಭಾಗದಲ್ಲಿ ಹೋಯಿತು, ಆಕಾಶ ಮಂಡಲದಾಟ ಮೇಲಕ್ಕೆ ಹೋದ್ರೆ ಈ ಕಳ್ಳರ ಆಟ ನಡೆಯೋದಿಲ್ಲ, ಹೃದಯ ಪ್ರಕಾಶಿತ ಆಗ್ತದೆ. ಅದಕ್ಕೆ ಆ ಗುಣಗಳಿಗೆ ಹಿಡಿಬೇಕಾದ್ರೆ ನೀನು ಅಭ್ಯಾಸ ಮಾಡಿ ಜ್ಯೋತಿ ಪ್ರಕಾಶ ಮಾಡ್ಕೊ ನಿನ್ನ ಹೃದಯದಲ್ಲಿ. ಎಲ್ಲಿ ಕತ್ತಲಿದಂದ್ರೆ ಅಲ್ಲಿ ಕಳ್ಳರು ಇಡೇ ಇಡ್ತಾರೆ. ಕಾಮ ಕ್ರೋಧ ಅಹಂಕಾರ ತಜಿಯಲೆ, लोभ मोह तिस माया. मन तत् अविगत दिया, गुरु प्रसादी पाया. ಮನಸ್ಸೇನದಂದ್ರೆ ತತ್ವವಸ್ತು ತಿಳಿದು ಅವಿಗತ ರೂಪವಾದಂತಹ ಪರಮಾತ್ಮನಲ್ಲಿ ಚಿತ್ತೈಕ್ಯ ಮಾಡಿದರೆ ಇದು ಗುರುವಿನ ಪ್ರಸಾದದಿಂದ ಇಂಥ ಕಾರ್ಯ ನಿನಗೆ ಸಿದ್ಧ ಆಗಬಹುದು. ಆತನ ಪ್ರಸಾದ ಇರಲಾರ್ದೆ ಇದು ನಮಗೆ ಸಿಗಲಾರ್ದು. ಪ್ರಸಾದ ಅಂದ್ರೆ ಏನು? ಸಿಹಿ ಮಾಡಿ ದೇವರಿಗೆ ನೈವೇದ್ಯ ತೋರಿಸಿ, ದೇವರ ಕಡೆ ಕೈ ತನ್ನ ಕಡೆ ಬಾಯಿ, ಎಲ್ಲರಿಗೆ ಏನದು ಪ್ರಸಾದನು ಕೊಟ್ಟ. ಎಲ್ಲರ ಬಾಯಿನೂ ಸಿಹಿ ಆಯಿತು. ಪರಂತು ಇದು ಪ್ರಸಾದ ಅಲ್ಲ. ಈ ಲೋಕದ ವ್ಯವಹಾರ ಎಲ್ಲ ತ್ಯಜಿಸಿ ಪರಸಾಧನೆಯನ್ನು ಗುರುಗಳು ತೋರಿಸಿರ್ತಾರೋ ಆ ಪ್ರಸಾದದಲ್ಲಿ ಯಾವತ್ತೂ ನಾವು ಲಯ ಹೊಂದಿ ಸುಖಮಯ ಆಗ್ತಕ್ಕಂಥದ್ದು. ಅದಕ್ಕೆ ಸದಾನಂದ ಅಥವಾ ಸರ್ವಾನಂದನು ಅಂತಾರೆ.
ಅಂಥ ಆನಂದಮಯವಾದಂಥ ಸುಖ ಪ್ರಸಾದ ಸಾಧನ ಮಾಡಿದರೆ ನಾವು ಈ ಸಾಧನದಿಂದ ಈ ಪ್ರಪಂಚದಿಂದ ದೂರ ಆಗ್ತೇವೆ. ಸದ್ಗುರು ಕೃಪಾ ಮಾಡಿ ನಮಗೆ ಅಂಥ ಪ್ರಸಾದ ದಯ ಮಾಡ್ದ. ज्ञान दियान सब दास कथियले श्वेत बरन सब दूता. ಮತ್ತು ಸದ್ಗುರು ಏನು ಮಾಡ್ದ ಅಂದ್ರೆ ಸತ್ಯದ ಜ್ಞಾನ ನಮ್ಮ ಹೃದಯದಲ್ಲಿ ಪ್ರೇರಣೆ ಮಾಡ್ದ. ಸತ್ಯಕ್ಕೆ ನಮ್ಮ ಹೃದಯ ತಿಳಿತಂದ್ರೆ ಮಿಥ್ಯೆ ಬಿಡಬೇಕು ಅಂತ ಕಲ್ಪನಾ ಆಗ್ತದೆ. ಯಾಕಂದ್ರೆ ಒಂದು ಜ್ಞಾನದಲ್ಲಿ ಎರಡು ಖಡ್ಗ ಇರ್ಲಿಕ್ಕೆ ಬರೋದಿಲ್ಲ. ನಮ್ಮ ಹೃದಯದಲ್ಲಿ ಈಗೆಲ್ಲ ಸಂಪೂರ್ಣ ಏನದಂದ್ರೆ ಪ್ರಪಂಚ ತುಂಬಿಕೊಂಡು ದೇವರ ಮುಂದೆ ಹೋಗಿ ನಮಸ್ಕಾರ ಮಾಡಿ ನೀ ನನಗೆ ಕಾಪಾಡು ಅಂತೇಳಿ ಪ್ರಾರ್ಥನಾ ಮಾಡ್ದ. ನೀನೇನು ಬೇಡ್ಕೊಂಡ. ಆ ದೇವರು ಏನ್ ಮಾಡಿತ್ತು? पत्थर पूजे हर मिले मैं पूजूं एक पहाड़ इस पत्थर से चक्की भली पीस खाए संसार. कल पूजे ಮಾಡುವುದರಿಂದ ನಿನಗೇನು ಸಿಕ್ತು? ಕಲ್ಲು ಪೂಜೆ ಮಾಡೋದ್ರಿಂದ ದೇವರು ಸಿಗಬೇಕಾದ್ರೆ ನಾನೊಂದು ದೊಡ್ಡ ಗುಡ್ಡನೇ ಪೂಜೆ ಮಾಡ್ತೀನಿ. ಎಲ್ಲ ಕಲ್ಲಿನಕ್ಕಿಂತಲೂ ಬೀಸ ಕಲ್ಲು ಒಳ್ಳೇದು. ಯಾಕೆ? ಅದರಿಂದ ಹಿಟ್ಟಾಗಿ ನಮ್ಮ ಹೊಟ್ಟೆರಿ ತುಂಬುತ್ತದೆ. ಈ ಹೊರಗಿನ ಕಲ್ಲಪ್ಪಗಳು ಏನೂ ಮಾಡೋದಿಲ್ಲ. ಹೌದು. ದೇವಾರೆಂಬುದೇನು ಕಗ್ಗ ತಾಲೆಯಾಗಲಿಯೇ ನಾವರಿಯಾಲಾರದರ ಒಟ್ಟುಗೆ ಸರಿ. ದೇವರಂದ್ರೆ ಏನು? ಘೋರ ಅಂಧಕಾರಮಯವಾದಂತ ಗವಿಯೇ ಅದು. ನಮಗ ಅರಿಲಾರದ ಶಕ್ತಿ ಏನದು ಅಂದ್ರೆ ಅದಕ್ಕೆ ನಾವು ದೇವರ ಅಂತ. ದೇವರೆಂಬುದೇನು ಕಗ್ಗ ತಾಲೆಯಾಗವಿಯೇ ನಾವರಿಯಾಲಾರದೆಲ್ಲದರೊಟ್ಟುಗೆ ಸರಿ. ತಾವ ನೋರ್ವನಿರಲ್ಕೆ ಜಗದ ಕಥೆಯೇಕಿಂತು ತಾವು ಹುಟ್ಟುಗಳಿಗೆ ಮುಂಚು. ಒಬ್ಬನೇ ಏನದಂದ್ರೆ ದೇವರಿದ್ದು ಮತ್ತು ಸರ್ವರಿಗೆ ಏನದಂದ್ರೆ ಒಂದೇ ಶಕ್ತಿ ಕೊಟ್ಟು ಹೀಗೆ ಇರ್ತಿರ್ಲಿಕ್ಕಾಗಿ ಕೆಲವರು ಕಷ್ಟ ಭೋಗಿಸುವುದು, ಕೆಲವರು ಏನದು ಹುಟ್ಟು ಸಾವಿನೂಪವಾದಂತಹ ಚಕ್ರದಲ್ಲಿ ಭ್ರಮಣ ಮಾಡುವುದು. ಇದು ಯಾವ ದೇವರ? ದೇವರಿದ್ದಂತಹ ಶಕ್ತಿ ಒಂದೇ ಅದ. ಆ ಒಂದರಲ್ಲಿ ಕೂಡಿದ್ರೆ ಮಾತ್ರ ಈ ನಿಜವಾದಂತಹ ದೇವರ ಜ್ಞಾನ ಆಗ್ತದೆ. ಅಲ್ಲಿವರೆಗೂ ಇಲ್ಲ. ಬ್ರಹ್ಮ ಕಮಲ ಮಧ್ಯ ತಾಸರ ಸಾದೆ ಜಾಗತ್ ನಾಡಿ ಸೂತ. ಬ್ರಹ್ಮ ಕಮಲದಲ್ಲಿ ನಿನ್ನ ಚಿತ್ತೈಕ್ಯ ಮಾಡಿದರೆ ಯಾವತ್ತೂ ನೀನು ಜಾಗೃತನಾಗಿರ್ತಿ. ಮರುರೂಪವಾದಂತಹ ನಿದ್ರೆಯಿಂದ ನೀನು ಜಾಗೃತನಾಗಿ ಸತತ ಜಾಗೃತವಾಗಿರ್ತೀವಿ. ಮಹಾ ಗಂಭೀರ ಪಥ ಪತಾಲ ನಾನಕ್ ಸರಬು ಆಯ. ಅದರದಿಂದ ಏನಾಗ್ತದೆ? ಹೌದು. ಮಹಾ ಗಂಭೀರ ಪಥ ಪತಾಲ ನಾನಕ್ ಸರಬು ಜಾಯ. ಅದರಿಂದ ನಿನ್ನಲ್ಲಿ ಗಂಭೀರ ಉತ್ಪತ್ತಿ ಆಗ್ತದೆ. ಸಪ್ತ ಪಾತಾಳಾದಿಗಳ ಜ್ಞಾನ ಆಗ್ತದೆ. ಕೆಳಗೆ ಮೇಲೆ ಅನ್ನತಕ್ಕಂಥ ಭಾವವೇ ಇರುವುದಿಲ್ಲ. ಸರ್ವರಲ್ಲಿ ನೀನೇ ಆಗಿ ಹೋಗ್ತದೆ. ಅದರ ಹೆಸರು ಮುಕ್ತಿ ಅಂತ. ಅದು ಎಂದೂ ಹುಟ್ಟೋದಿಲ್ಲ, ಎಂದೂ ಸಾಯೋದಿಲ್ಲ. ಯಾವುದು ಹುಟ್ಟೋದಿಲ್ಲ, ಅದು ಸಾಯೋದಿಲ್ಲ ಅಂದ್ರೆ ಜನನ ಮರಣದಲ್ಲಿ ಅದು ಬರುವುದಿಲ್ಲ. ಅದರ ಹೆಸರು ಮುಕ್ತಿ. ಉಪದೇಶ ಗುರು ಮಮ ಪುನಃ
मोहिन गर्भे सिखतज अमृत पियाಯ. ಗುರುವಿನ ಉಪದೇಶ ಎಂಥದ್ದು ಅಂದ್ರೆ ಪುನರ್ಜನ್ಮದಲ್ಲಿ ಬರಲಾರ್ದಂಥದ್ದು. ಈ ವಿಷಯ ರೂಪವಾದಂತಹ ವಿಷಯ ಅನ್ನತಕ್ಕಂಥದ್ದು ಬಿಟ್ಟು ನಿನ್ನ ಅಂತರದಲ್ಲಿ ಅಮೃತ ಏನದು ತನ್ನಷ್ಟಕ್ಕೆ ತಾನೇ ಸುರಿತದೆ. ಯಾವ ಪುರುಷರು ಆ ಅಮೃತ ಪಾನ ಮಾಡ್ತಾರಂದ್ರೆ ಅವರು ಮುಕ್ತರು, ಪುನರ್ಜನ್ಮ ಎತ್ತಿ ಬರೋದಿಲ್ಲ. ಉಪದೇಶ ಗುರು ಮಮ मोहिन गर्भे सिखतज अमृत पियाಯ. ಪುರಾದಾಸ ಆಶ್ರಮದಲ್ಲಿ ವಾಸ ಮಾಡುವ ಪತ್ರಪ್ಪನವರು ಮತ್ತು ಪರಮೇಶ್ವರಪ್ಪ ಮತ್ತು ಅಲ್ಲಿ ಇತರ ಎಲ್ಲ ಸತ್ಸಂಗಿಗಳಿಗೆ ನಮ್ಮ ಕಡೆಯಿಂದ ಪ್ರೇಮಪೂರ್ವಕರಾದ ಸ್ವಾಮಿ. ಈ ದಿವಸವೇ ಸಾಯಂಕಾಲ ಎಷ್ಟು ಟೈಮ್ ಆಗಿದೆ? ಸಾಯಂಕಾಲ ಸುಮಾರು 9 ಗಂಟೆಗೆ ಮೇನನ್ ಸಾಹೇಬ್ ಸತ್ಸಂಗಟ್ಟಿಯಲ್ಲಿ ಅಂದ್ರೆ ವರಳಿ ಹೊಸ ಹಾಲಿನಲ್ಲಿ ಸತ್ಸಂಗಟ್ಟಿಯಲ್ಲಿ ಸಾಯಂಕಾಲದಲ್ಲಿ ಬಂದು ತಮ್ಮ ಕಡೆಯಿಂದ ಇದೇನು ತಮ್ಮ ಕಡೆಯಿಂದ ಟೇಪ್ ರೆಕಾರ್ಡಿಂಗ್ ಮಿಷಿನ್ ಮೇಲೆ ತಾವು ಮಾತಾಡಿದ್ದು ಆಶ್ರಮದ ವಿಷಯವಾಗಿ ಸಂಪೂರ್ಣ ಏನದನ್ನು ಟೇಪ್ ರೆಕಾರ್ಡ್ ಮ್ಯಾಗಿನ ಕೇಳುವುದರಲ್ಲಿ ಬಂತು. ಕೇಳಿ ಬಹಳ ಸಂತೋಷವಾಯಿತು. ತಾವು ಮಾಡತಕ್ಕಂಥ ಸೇವಾ ಏನದನ್ನು ಬಹಳ ಸಫಲವಾಗ್ಯದ ಮತ್ತು ಸೀಗೆಕಾಯಿ ಬಡಿಯೋದು ಸಹಿತ ಗೊತ್ತಾಯಿತು ಮತ್ತು ಜೋಳಕ್ಕೆ ಟೈಮ್ ಸರಿಯಾಗಿ ನೀರು ಕೂಡುವುದು ಸಹಿತ ತಿಳಿತು. ರಾಗಿ ನಾಳಿಗೆ ನಾಟಿಸೋದು ಗೊತ್ತಾಯಿತು. ಇದೆಲ್ಲ ಆಶ್ರಮದ ಸೇವಾ ಸಮಾಚಾರ ಎಲ್ಲ ಗೊತ್ತಾಗಿ ಬಹಳ ಸಂತೋಷವಾಯಿತು. ಈಗ ನಮ್ಮ ಪ್ರೋಗ್ರಾಮ್ ನಾವು ತಾರೀಖು 28 ಸೋಮವಾರ ಇಲ್ಲಿಗೆ ರವಾನೆ ಆಗಿ 29 4 ಗಂಟೆಗೆ ಹುಬ್ಬಳ್ಳಿ ಸೇರಬಹುದು. ಅಲ್ಲಿ ಬರುವ ಭಾನುವಾರದವರೆಗೆ ಇದ್ದು ಅಂದ್ರೆ ತಾರೀಖು 5ರವರೆಗೂ ನಾವು ಹುಬ್ಬಳ್ಳಿಯಲ್ಲಿ ಸತ್ಸಂಗ ಜರುಗಿಸಿ ಸೋಮವಾರ ಪ್ರಾತಃ ಕಾಲ ಸತ್ಸಂಗ ಮಾಡಿಕೊಂಡು ಅದೇ ದಿವಸ ದಾವಣಗೆರೆ ಸೇರಬಹುದು. ದಾವಣಗೆರೆಯಲ್ಲಿ ಸಾಯಂಕಾಲ ಸತ್ಸಂಗ ಮಾಡಿಕೊಂಡು ಮಂಗಳವಾರ ಪ್ರಾತಃ ಕಾಲ ಅಲ್ಲಿ ಸತ್ಸಂಗ ತೀರಿಸಿಕೊಂಡು ಊಟ ಮಾಡಿಕೊಂಡು ಮಂಗಳವಾರ ಸಾಯಂಕಾಲದವರೆಗೆ ನಾವು ಆಶ್ರಮ ಸೇರಬಹುದು. ಅದರಲ್ಲಿ ಚಳಿಗಾಲ ಬಂತು ಅಂದ್ರೆ ಮೀನು ಶೀತಕ್ಕಾಗಿ ಒಂದೊಂದು ಜಾಗದಲ್ಲಿ ನೀರೇನದಂದ್ರೆ ಮಂಜು ರೂಪ ಆಗ್ತಾವ. ಆ ಚಳಿ ಕಷ್ಟಕ್ಕೆ ತಡಿಲಾರ್ದ ಮೀನು ಏನದನ್ನು ನೀರು ಬಿಟ್ಟು ಹೋಗೋದಿಲ್ಲ. ಎಷ್ಟು ಚಳಿ ಆದ್ರೆ ಸತ್ರು ಅದರಲ್ಲಿ ಸತ್ತಿರ್ತಾರೆ. ಬಿಸಿಲು ಕಾಲದಲ್ಲಿ ನೀರು ಬತ್ತಿ ಒಣಗಿ ಹೋಗಿರ್ತಾವ ಅಂದ್ರೂ ಅದು ನೀರು ಬಿಟ್ಟು ಕಡೆಗೆ ಹೋಗೋದಿಲ್ಲ, ಅದರಲ್ಲಿ ಸತ್ತಿರ್ತದೆ. ಈ ಪ್ರಕಾರ ನೀನು ನಾಮದಲ್ಲಿ ಕೂಡಿರು. ಅವಳು धीरज करना मर्म न करना जो जल मीना राधा स्वामी पासी. ಸ್ನೇಹದಿಂದ ತಪ್ಪಡಿ ಬಡಿದು ಗಾಳಿ ಊದಿ ಏನೇನು ಮಾಡಿದ್ರಿ ಬಹಳ ಸಂತೋಷ. ಆ ಸಂತೋಷದಲ್ಲಿ ಎಲ್ಲ ಇಟ್ಟಿಗೆ ವಗೇರೆ ಎಲ್ಲ ಬಂದು ಇನ್ನು ನಾಳೆಗೆ ಎತ್ತುಗಳು ಬಂಡಿ ಏನದಂದ್ರೆ ಮನೆಗೆ ಬಿಟ್ಟು ಬರೋದು. ಆ ಇಟ್ಟಿಗೆಗಳು ಅಷ್ಟು ಮೇಲ್ ತರದು, ಇನ್ನ ಮರಳು ಮೇಲಕ್ಕೆ ಬರಬೇಕಾಗ್ಯದ. ಅದಕ್ಕೆ ಎಲ್ಲರೂ ಇದೊಂದು ಸತ್ಕಾರ್ಯ, ಇಂಥದ್ದೊಂದು ಮಾಡಲಿಕ್ಕೆ ಸಮಯ ನಮಗೆ ಸಿಕ್ಕದಂಥೇಳಿ ಒಳ್ಳೆ ಭಾಗ್ಯ ಅಂತ ತಿಳಿರಿ. ಇಲ್ರಿ ಈ ಬೆಟ್ಟದಲ್ಲಿ ಏನದಂದ್ರೆ ಮ್ಯಾಕೆ ಕಾಯ ಕುರುಬರು ವಿನ ಮತ್ತೆ ಇನ್ನೊಬ್ರು ಯಾರು ಇರ್ತಿದ್ದಿಲ್ಲ. ಇಲ್ಲಿ ಒಂದೇನದ ಅಂದ್ರೆ ಎಲ್ಲರೂ ನೀವು ಮಾಡಿದಂತಹ ಮೆಹನತ
ಮತ್ತು ಪುಣ್ಯದ ಫಲ ಯಾವತ್ತೂ ಅಮರವಾಗಿರ್ತಕ್ಕಂಥದ್ದು ಏನದಂದ್ರೆ ಇದೊಂದು ಸ್ಥಾನ ಆಗ್ತದೆ. ಅದಕ್ಕೆ ಏನದಂದ್ರೆ ತಾವೆಲ್ಲರೂ ಮನಸ್ಸು ಕೊಟ್ಟು ಯಾರಿಗೆ ಬೇಜಾರ್ದು ಮನಸ್ಸಿನಲ್ಲಿ ಅದು ಯಾಕೆ ಹೋಗ್ಬೇಕು ಸುಮ್ಮನೆ ಅನ್ನೋದು ದಣೋಚದು ಅವ್ರು ಬರದೇ ಇದ್ರೂ ಹರ್ಕತ್ತಿಲ್ಲ. ಸಂತೋಷದಿಂದ ಯಾರು ಬರ್ಬೇಕಂತೀರಿ ಅವ್ರು ಮಾತ್ರ ನಾಳೆಗೂ ಬೆಳಗ್ಗೆ ಇದೇ ಪ್ರಕಾರ ಬರಬೇಕು. ಬಂಡಿ ಏನು ಬೇಡ, ಎತ್ತುಗಳನ್ನು ಬೇಡ, ತಾವೇ ಖುದ್ದು ಬರಬೇಕು. ಬರ್ತೀನಿ ನೆನಪ ಎಲ್ಲರೂ? ಎಲ್ಲರೂ ಬರ್ತಾರೆ. ಬರ್ರಿ, ಎಲ್ಲರೂ ಬಂದು ಆ ಇಟ್ಟಿಗೆಗಳು ಮರಳ ಮ್ಯಾಲಕ್ಕೆ ತರಬೇಕಾಗ್ಯದ. ಯಾಕಂದ್ರೆ ನಾನು ಹೋದನಂದ್ರೆ ಇಲ್ಲಿಬ್ಬರೇ ಇರ್ತಾರೆ, ಒಬ್ಬ ಮುದುಕ ಒಬ್ಬ ಹುಡುಗ. ಅಲ್ಲಿದೇನು ಮಾಡೋದು? ಅದಕ್ಕೆ ನೀವು ನಾಳೆಗೆ ಎಲ್ಲರೂ ಬರ್ರಿ. ಏನದು ಅಂದ್ರೆ ತಮಗೆ ಈಗೊಂದು ದೊಡ್ಡ ಕಾರ್ಯ ಏನದಂದ್ರೆ ಹಿಡಿದಿದ್ದದ. ಇಂಥ ಬೆಟ್ಟದ ಮ್ಯಾಗೆ ಒಂದು ದೊಡ್ಡ ಹಾಲ ಸಿಟಿಯಲ್ಲಿ ಇರ್ಲಿಕ್ಕಿಲ್ಲ. ಅಂಥದ್ದೇನದಂದ್ರೆ ಇಲ್ಲಿ ಮಾಡ್ಬೇಕಂತೇಳಿ ಅದ್ರದ್ದೊಂದು ಯೋಜನೆ ಮಾಡಿದ್ದದು. ಅದಕ್ಕೆ ತಮ್ಮದು ಎಲ್ಲರಿಗೂ ಇದರಲ್ಲಿ ಸಹಾಯತ ಪ್ರತಿಯೊಂದು ವಿಷಯದಲ್ಲಿ ಇತ್ತು ಅಂದ್ರೆ ಮಾತ್ರ ಇದು ಆಗಬಹುದು. ನಾವು ಬಂದ್ರಾಗ ಒಂದು ಕೂಡೋದು ಅತ್ಲಾಗಿತ್ಲಾಗ ಓಡಾಡೋದು ಇಲ್ದ್ರೆ ಅಲ್ಲಿ ಹೋದ ಕೂಡನೇ ಎಲ್ಲಿ ಸೇವಾ ಬೀಳ್ತದೇನೋ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗ್ಬೋದು. ಹೀಗೆ ಮಾಡಿದ್ರೆ ಮಾತ್ರ ಇದು ನಿಮ್ದು ಸೇವಾ ಸಫಲವೂ ಆಗೋದಿಲ್ಲ, ಮಾಡಿದ್ರೂ ಸಫಲ ಆಗೋದಿಲ್ಲ. ನನ್ನ ಶರೀರ ಇದಕ್ಕಾಗೆ ಇರಲಿ ಅಂಥೇಳಿ ನಿಶ್ಚಯ ಮಾಡ್ಕೊಂಡು ಯಾರು ಮಾಡ್ತಾರಂದ್ರೆ ಅವರಿಗೆ ಏನದಂದ್ರೆ ಆ ಫಲ ಸಿಗ್ತದೆ ತನ್ನಷ್ಟಕ್ಕೆ ತಾನೇ. ನಮ್ಮ ಮನೆ ಕಟ್ಕೊಂಡೆ 1 ಅಂತಸ್ತು ಬಿಟ್ಟು 4 ಅಂತಸ್ತು ಅಂದ್ರೂ ನಮ್ಮ ಮನೆಯಲ್ಲಿ ಯಾವ ಉಳಿದು ಅಂದ್ರೆ ಹೆಂಡ್ರು, ಮಕ್ಕಳು, ಮೊಮ್ಮಕ್ಕಳು, ಹಳೆಯದರು, ಮಾವದೇವರು, ಸೊಸೆದೇವರು ಹತ್ತಿದ್ರು. ಅದಕ್ಕೆ ಯಾರು ಕೇಳ್ಬೋದು? ಇಂಥಲ್ಲಿ ಒಂದು ಏನದಂದ್ರೆ ಪರಮಾರ್ಥ ಸ್ಥಳ ಆಯ್ತಂದ್ರೆ ಎಲ್ಲೆಲ್ಲಿಗೂ ಬಂದು ಮತ್ತಿಷ್ಟು ಏನದಂದ್ರೆ ಆ ಪರಮಾತ್ಮನ ಚಿಂತನೆ, ನಾಮಸ್ಮರಣೆ, ಧ್ಯಾನ ಚಿಂತನೆ ಮಾಡಿದರೆ ನೀವು ಮಾಡಿದಂಥ ಮೆಹನತದ ಫಲ ನಿಮಗೆ ಸಿಗ್ತದೆ. ಪರೋಪಕಾರದ ಕಾರ್ಯ ಇದು. ಇದರಲ್ಲಿ ಯಾವುದು ಸ್ವಾರ್ಥ ಹೇತು ಇಲ್ಲ. ನನಗೇನು ಇದು ಬೇಕಾಗಿಲ್ಲ, ನಿಮಗಾಗಿ ಏನದಂದ್ರೆ ಇದೊಂದು ಸ್ಥಳ ಇರಲಿ ಅಂತೇಳಿ ನಾನು ಪ್ರಯತ್ನ ಪಡೀತೀನಿ ಅಷ್ಟೇ ಹೊರತಾಗಿ ನನಗೆ ಮನೆ ಮಾರ ಎಲ್ಲ ಯಾತ್ರದ್ದು ಜರೂರತ್ತಿಲ್ಲ. ಎಲ್ಲಿ ನೋಡಿದ್ರೆ ಅಲ್ಲಿ ಏನಾದರೂ ಒಂದು ಏನ್ರಿ ಮಾಡ್ಕೊಟ್ಟು ಕೂರ್ತೀನಿ, ಅವರಿಗೆ ಬಿಟ್ಬಿಡ್ತೀನಿ. ನನಗೇನು ಮಾಡೋದು ಅದು ತಗೊಂಡು? ನೀವು ಎಲ್ಲರೂ ಕೂಡಿ ಇದಕ್ಕೆ ಸಹಾಯತ ಮಾಡಿ ಏನದಂದ್ರೆ ಮಾಡೇಬೇಕು ಅನ್ನತಕ್ಕಂಥ ಅಪೇಕ್ಷೆ ಇತ್ತಂದರೆ ಮಾಡಿ. ಮತ್ತು ಇಲ್ಲದಿದ್ರು ಸ್ವಾಮಿ ನಮ್ಮಿಂದ ಎಲ್ಲಿ ಆಗ್ತದೆ ಕೆಲಸ ಭಾಳ. ನಮ್ಮ ಮನ್ಯಾಗ ಈಗ ಕಡ್ಲೆಕಾಯಿ ಬಂದಾವ, ಅದು ಒಯ್ದೊಳಗೆ ಹಾಕ್ಬೇಕು, ಅವಕ್ಕೆ ಬಿಡಿಸ್ಬೇಕು, ಎಮ್ಮೆಗೆ ಹಾಲು ಕರಿಬೇಕು, ಮನ್ಯಾಗ ಯಾರಿಲ್ಲ. ಇಂಥ ಯಾವ್ಯಾವ ಗಲಾಟೆ ತಂದು ಇದ್ರಾಗಿಡ್ತೀವಿ. ಏನದು ಇಂಥ ಗಲಾಟೆ ತಂದು ಇದ್ರಾಗೆ ಹಚ್ಚಿದ್ರೆ ಮತ್ತು ಇದು ಅಷ್ಟಕ್ಕಷ್ಟೇ ನಿಂತು ಹೋಗ್ತದೆ. ನಿಮ್ದೆಲ್ಲ ಇಷ್ಟ ಇತ್ತು ಅಂದ್ರೆ ನಾನು ಅದರಲ್ಲಿ ಪ್ರಯತ್ನ ಪಡಿತೀನಿ. ಇಲ್ದಿದ್ರೆ ನೀವು ಯಾರ್ಯಾರು ಹಣ ಕೊಟ್ಟಿದ್ದೀವಿ ಅವ್ರಿಗೆ ನಾನು ತಿರುಗಿ ಕೊಟ್ಟು ನಾನು ಕಡೆಗಾಗಿ ಹೋಗ್ತೀನಿ. ಏನು ನಿಮ್ಗೆಲ್ಲ ಇಷ್ಟ ಅದ ಮಾಡ್ತಕ್ಕಂಥದ್ದು ನಿಸ್ವಾರ್ಥ ರೂಪದಿಂದ ಸೇವಾದಲ್ಲಿ ಬರಬೇಕು. ಬರ್ತೀರಿ? ನಾನು ನಿಮ್ಮ ಸಂಘಟನೆ ಮಾಡ್ತೀನಿಲ್ಲ, ನಾನೇನು ಮಲ್ಕೊಂಡಿರೋದಿಲ್ಲ. ಎಲ್ಲರೂ ಕೂಡಿ ನಾಳಿಗೆ ಏನದಂದ್ರೆ ಜನಗಲ ಮತ್ತೇನದಂದ್ರೆ ಕರಿಯನಹಳ್ಳಿ, ಎಮ್ಮೆಹಟ್ಟಿ 3 ಊರಿನ ಗಾಡಿಗಳು ಬಂದು ನಿನ್ನೆ ಹಾಗೆ ಇಟ್ಟಿಗೆ ತಂದರು ಅದೇ ಪ್ರಕಾರ ನಾಳೆಗೆ ಮರಳು ತರಬೇಕು. ಅಲ್ಲೇ ಬರ್ತು ಏನದಂದ್ರೆ ಜನಗಲ್ ಹಳದೊಳಗಿಂದು ಮರ ತುಂಬಿಕೊಂಡು ಬರಬೇಕು. ಬರ್ತೀರಿ? ಜನಗಲ್ದವ್ರು ಯಾರಿಗೆ ಬಂದಾರೆ? ಇಲ್ಲ. ಯಾರು ಬಂದಿರಿ? ಯಾರಿದ್ದಾರೆ? ಎಲ್ಲ ಮರೆತು ಮತ್ತು ಮಾಯಾ ಮೋಹದಲ್ಲಿ ಆವಿರ್ಸಿ ಕಳ್ಕೊಂಡು ಹೋದರೆ ನೀನು ಹುಟ್ಟಿದ್ದೆ ಧಿಕ್ಕಾರ.
ಯಾಕೆ ಹುಟ್ಟಿದೆ ಏನು ದೇವರಿಗೆ ಬಲ. ಅದಕ್ಕೆ ಸರ್ವರು ಇಂಥ ಪರೋಪಕಾರ ಭಾವನೆ ಇಟ್ಟುಕೊಂಡು ಯಾವತ್ತೂ ಪರಮಾತ್ಮನ ನಾಮಸ್ಮರಣೆ ವಗೈರೆ ಮಾಡಿದರೆ ಮಾತ್ರ ಮನುಷ್ಯ ಶರೀರ ಸಾಫಲ್ಯವಾಗ್ತದೆ, ಜನನ ಮರಣದಿಂದ ರಹಿತರ. 51, 52ರಲ್ಲಿ ಹಿಡಿದು ನಾಗೇಶ್ ಭಟ್ರ ಮನೆಯಲ್ಲಿ ಸತ್ಸಂಗ ನಡ್ಕೋತ ಬಂದದ್ದು. ಈಗ ಅವರಲ್ಲಿ ಮಾಲಕರೇ ಪ್ರೇರಣೆ ಮಾಡಿ ಆ ಜಾಗ ಸತ್ಸಂಗಕ್ಕಾಗಿ ಅರ್ಪಿತ ಮಾಡಬೇಕು ಅನ್ನತಕ್ಕಂಥದ್ದು ಅವ್ರದ್ದೊಂದು ವಿಚಾರದ. ಮಧ್ಯದಲ್ಲಿ ಇನ್ನೊಂದು ಸ್ವಲ್ಪ ಕೇಳ್ಕೊಳ್ಳೋದೇನದಂದ್ರೆ, ಇವ್ರದ್ದು ಪಿತ್ರಾರ್ಜಿತ ಜಾಗ ಇರುವುದರಿಂದ ಮಕ್ಕಳದನ್ನು ಅದರಲ್ಲಿ ರಾಜಿ ತಗೋಬೇಕಾಗ್ತದೆ. ಪರಂತು ಅವರು ಏನೋ ಸತ್ಸಂಗಿಗಳಿದ್ದಾರೆ, ಅದಕ್ಕೇನು ಅಡ್ಡ ಆಗ್ಲಿಕ್ಕಿಲ್ಲ. ಒಂದು ಈಗ ಆ ಜಾಗ ಏನದಂದ್ರೆ ತಾವು ಎಲ್ಲರೂ ಹೋಗಿ ನೋಡಿ ಬರ್ರಿ, ಎಷ್ಟು ಉದ್ದ ಎಷ್ಟು ಅಗಲದ, ಅದು ಹೇಗೆ ಆಗ್ತದೆ. ಅದು ಕೆಲವು ಜನರು ಗೊತ್ತಿದ್ದವರು ಸ್ವಲ್ಪ ಕಾಂಟ್ರಾಕ್ಟ್ ತೊಗೊಂಡು ಇಂಜಿನಿಯರ್ ಕೆಲಸ ಮಾಡೋರು ಹೋಗಿ ನೋಡಿ ಬರ್ರಿ ಆಯ್ತು. ಇದು ಜಾಗ ಏನು ಸಿಕ್ತು ಖರೆ, ಸ್ವಂತ ಸುಮ್ಮನೆ ಈಗ ನಾವು ಎಮ್ಮೆ ಸಿಕ್ಕರೆ ಸಹಿತನು ಬೇಕಾದಷ್ಟು ಹಾಲು ಕೊಟ್ಟರು ಮೇವು ಹಾಕೋದಕ್ಕಿಲ್ಲ. ಈಗ ಅದು ಸಾಧಾರಣ ಮಾತಲ್ಲ, ಸರಾಸರಿ 2 ಲಕ್ಷದ ಮೇಲೆ ಹೋಗ್ಬೋದು ಮುಂದೆ. ಅದು ಕಟ್ಕೋತ ಹೋದ್ರೆ ಅದು ಎಲ್ಲರದು ನಿಮ್ದು ಏನಾದ್ರು ಪ್ರೇಮ ಇತ್ತು, ಹಿಮ್ಮತ್ ಇತ್ತಂದ್ರೆ ಅದಕ್ಕೆ ತಗೊಳ್ಳೋ ವಿಚಾರ ಮಾಡೋನು. ಇಲ್ಲ ನಮಗೆಲ್ಲ ಇದೆಲ್ಲ ಯಾಕೆ ಬೇಕಪ್ಪ, ನಮ್ಮದು ನಮಗೆ ಸಾಕಾಗ್ಯದ ಅಂದ್ರಿ ಅವರಿಗೆ ಸಾಕು ಮಾಡಿಬಿಡೋನು. ಏನು ನಿಮ್ದೆಲ್ಲದು ವಿಚಾರದ ತಗೋಬಹುದಾ? ಒಬ್ರು ಹೇಳಲ್ರಿ ಇಲ್ಲದು. ತಗೋಬಹುದಾ? ನೋಡ್ರಿ, ಇದು ಹೋಗಿ ಅಲ್ಲಿ ಎಷ್ಟಾಗಲ್ಲ ಉದ್ದಾದ ಏನೇನದ ಹೇಗೆ ಆಗದ ಪ್ರಸಾದ ನಾವು ಬೆಂಗಳೂರಿಗೆ ಪ್ರಯಾಣ ಮಾಡೋದದ. ಮತ್ತು ತಾವು ದಿನಾಲು ಅಭ್ಯಾಸ ನೇಮ ತಪ್ಪಿಸಲಾರದೆ ಮಾಡಿದ್ರೆ ಮಾತ್ರ ಎಲ್ಲ ಮಾತುಗಳೆಲ್ಲ ಅದರಲ್ಲಿ ಸಫಲ ಆಗ್ತವೆ. ಪ್ರಪಂಚದಲ್ಲಿಯೂ ಯಾವ ಕಷ್ಟ ಇಲ್ಲ, ಪರಮಾರ್ಥದಲ್ಲಿರೇ ಸುಖವೇ ಸುಖ. ಕೆಲವು ಜನರು ಪ್ರಪಂಚವೇ ಮುಖ್ಯ ಎದುರಿಟ್ಟುಕೊಂಡು ಅದರ ಸುಖದಲ್ಲೇ ಸುಖ ದುಃಖಾದಿಗಳಲ್ಲೇ ಏನದಂದ್ರೆ ಮುಳುಗತ್ತೇಲೋದು ಮಾಡ್ತಾರೆ. ಆದ್ದರಿಂದ ಸತ್ಸಂಗದ ಫಲ ಏನು? ಸತ್ಸಂಗ ಯಾಕೆ ಕೇಳಬೇಕಂದ್ರೆ ಅಭ್ಯಾಸಕ್ಕಾಗಿ, ಅಂತರುಣಿ ಅನುಭವ ಪಡ್ಕೊಂಡು ಪರಮಾರ್ಥ ಸಿದ್ಧಪಡಿಸುವುದಕ್ಕಾಗಿ ಅಥವಾ ಮುಕ್ತನಾಗುವುದಕ್ಕಾಗಿ ಏನದಂದ್ರೆ ಸತ್ಸಂಗ ಶ್ರವಣ ಮಾಡುವುದು. ಮತ್ತು ದಿನಾಲು ಅಭ್ಯಾಸಕ್ಕೆ ಕೂಡಲಿಲ್ಲ, ಎಷ್ಟು ದಿವಸ ಸತ್ಸಂಗಕ್ಕೆ ನೀವು ಬಂದರೂ ಸಹಿತ ಏನಾಗೋದು ಅದ್ರಾಗ ಏನೂ ಇಲ್ಲ. ಕೆಲವು ದಿವಸ ಕೆಲವು ಜನರಿಗೆ ಸತ್ಸಂಗ ಹಳೆಯದಾಗಿ ತೋರ್ಯದು. ಒಬ್ಬೊಬ್ಬರು ಏನದಂದ್ರೆ ತಿಂಗಳಿಗೊಮ್ಮೆ ನಿಯಮ, ಈ ವಾರಕ್ಕೊಮ್ಮೆ ನಿಯಮ, ಕೆಲವರು ನಾವು ಬಂದಾಗೆ ಒಮ್ಮೆ ನಿಯಮ. ಹೀಗೆ ಮಾಡಿಕೊಂಡ್ರೆ ಯಾರ್ದು ಅದ್ರಾಗ ನಷ್ಟಿಲ್ಲ, ನಿಮ್ಮ ಜೀವನವೇ ನಿರರ್ಥಕ ಹೋಗ್ತದೆ. ಅದರದ್ದು ವಿಚಾರ ಮಾಡಿ. ಅದಕ್ಕಿನ್ನು ಮುಂದೆ ಎಲ್ಲರೂ ಸತ್ಸಂಗಕ್ಕೆ ನೇಮ್ ಸರಿಯಾಗಿ ಬರ್ತೀರಿ,
ಇಲ್ರಿ ಯಾವ್ದಾರೆ ನನ್ನ ಕೆಲಸಿತ್ರಿ ಭಾಳ ಇವತ್ತು ನಾಳೆ ಏನದಂದ್ರೆ ಸೀಸನ್ ಸಮಯ ಸತ್ಸಂಗಕ್ಕೆ ಯಾವಾಗ ಬರೋದಾಗ್ತದ ಯಾವಾಗರೆ ಬರೋನು ಸಮಯ ಬಿದ್ದಾಗ. ಹಾಗಾದ್ರೆ ಅಲ್ಲಿ ಮನಸ್ಸವೇ ಪ್ರಧಾನ ಆಯಿತು, ಸತ್ಸಂಗ ಪ್ರಧಾನ ಆಗಲಿಲ್ಲ. ಅದಕ್ಕಾಗಿ ದಿನಾಲು ನಿಯಮದಿಂದ ಸತ್ಸಂಗ ಬರೋದು, ಅದೇ ಶ್ರವಣ ಮನಸ್ಸಿನಲ್ಲಿ ಇಟ್ಟುಕೊಂಡು ಬೆಳಗ್ಗೆ ಅಭ್ಯಾಸಕ್ಕೆ ಕೂಡುವುದು. ಹಾಗಾಗಿ ಅಭ್ಯಾಸ ಮಾಡ್ಕೊತ ಹೋಗ್ತೀರೋ ಹಾಗಾಗ ಸತ್ಸಂಗದ ಪ್ರಭಾವ ನಿಮ್ಮ ಅಂತರದಲ್ಲಿ ನಿಮಗೆ ಗೊತ್ತಾಗ್ಕೋತ ಹೋಗ್ತದೆ. ಅದಕ್ಕೆ ತಾವು ಎಲ್ಲರೂ ಬರ್ತೀರಿ ದಿನ? ದುಗ್ಗಣ ಬರ್ತಾನ? ಎಲ್ಲರದು ಆಗಿರೇ ಆಗಲಿ. ಬರ್ತೆ ಎಲ್ಲದಾನ? ಹೀಗೆ ದೂರ ನಿಂತಾನ, ಅವಾಗಿನ್ ಬರ್ತಾನೆ. ಅತ್ತಾಗಿತ್ತಾಗ ಓಡಾಡ್ಲಿಕ್ಕೆ ಮಾತ್ರ ಬರ್ತದೆ. ಬೆಂಗಳೂರು ಪಂಗಳೂರು ಅಲ್ಲೋ ಇಲ್ಲೋ. ಇಲ್ಲಿ ಸತ್ಸಂಗಕ್ಕೆ ಬರೋದಕ್ಕೆ ಯಾಕೆ ನೀನು ಕಾಳಿ ಮಾಡ್ತಿ? ಹೌದು, ಎಲ್ಲರೂ ಏನದಂದ್ರೆ ಊಟ ಮಾಡಿಕೊಂಡು 11 ಗಂಟೆವರೆಗೂ ಇಲ್ಲೇ ಇದ್ದು ಊಟ ಮಾಡ್ಕೊಳ್ರಿ. ನಾವು 2 ಗಂಟೆಗೆ ನಾವು ರವಾನ ಆಗ್ತೇವೆ. ಪ್ರೇಮದಿಂದ ಒಬ್ರಿಗೊಬ್ರು ನೋಡಿದ್ರೆ ರಾಧಾಸ್ವಾಮಿ ಪ್ರೇಮ ಪರಂಪರಾದಿಂದ ಜನ್ಮ ದಿವಸ ಪುಣ್ಯಾರಾಧನೆ ವಗೇರೆ ಮಾಡ್ಕೋತ ಬರುವುದು ನಮ್ದೊಂದು ನಿಯಮ ಆಗಿ ಹೋಗಿದೆ. ಹೇಗೆ ಬೇರೆ ದಿವಸದಲ್ಲಿ ನಮ್ಮ ವ್ಯವಹಾರ ಇರ್ತದೋ ಅದೇ ವ್ಯವಹಾರ ಪ್ರಕಾರ ಇದನ್ನು ಒಂದು ವ್ಯವಹಾರದಲ್ಲಿ ಕೂಡಿಸ್ಕೊಂಡು ಇವತ್ತೇನದ ಜನ್ಮ ದಿವಸ. ಅದಕ್ಕೆ ನಮಗೆ ಪ್ರಮಾಣ ಏನು ಜನ್ಮ ದಿವಸದ್ದು? ಜನ್ಮ ಅಂದ್ರೆ ಏನು? ಅದ್ರ ಪ್ರಮಾಣ ಅಂದ್ರೆ ಏನು? ಈಗ ನಾವು ದೇವಿ ದೇವತಾದಿಗಳು ಅಥವಾ ಬ್ರಹ್ಮ ವಿಷ್ಣು ಮಹೇಶ ರಾಮಕೃಷ್ಣಾದಿಗಳು ದೇವಾಲಯ ಮಂದಿರ ವಗೇರೆ ಇರುವುದು, ಅಲ್ಲಿ ಹೋಗೋದು. ವರ್ಷಕ್ಕೊಮ್ಮೆ ಗೋಕುಲಾಷ್ಟಮಿ ಬರ್ತದೆ, ದಸರಾದಲ್ಲಿ ವಿಜಯದಶಮಿ ಬರ್ತದೆ, ಈಗ ಮೊನ್ನೆ ಗಣಪತಿ ವಾರ, ಇವೆಲ್ಲ ಇಂಥವು ಆಗ್ತಾವ. ಅದರಂತೆ ಇದನ್ನು ಒಂದು ತಾತ್ಪರ್ಯ ಏನು? ಜನ್ಮ ದಿವಸ. ಈಗ ನಮಗೆ ಹೊರಗಿನ ಶರೀರ ವರ್ಷಗಳೇನದೊಂದು 91 ಪ್ರಾರಂಭ ಇರಬಹುದು. ಪರಂತು ನಿಜವಾದಂತಹ ಜನ್ಮ ನೋಡಬೇಕಾದ್ರೆ ಸದ್ಗುರುಗಳ ಚರಣದಲ್ಲಿ ಹೋಗಿ ಅವರು ಕೊಟ್ಟಂತಹ ನಾಮೋಪದೇಶ ನಮ್ಮ ಹೃದಯದಲ್ಲಿ ಪ್ರೇರಣೆ ಆಗಿ ಮೊದಲಿನ ಜಡ ಜನ್ಮೆಲ್ಲ ದೂರಾಗಿ ಕೇವಲ ಚೈತನ್ಯ ಜನ್ಮ ಉದಯ ಆಗುವುದರ ಹೆಸರು ಜನ್ಮ ದಿವಸ. ಇವೆಲ್ಲವಾಗಿ ಜನ್ಮ ದಿವಸಗಳು ಹಾಗೆ ಏನು, ಒಬ್ಬ ಯಾರಾದ್ರೂ ಆಫೀಸರ್ ಹೋಗ್ತಿದ್ರು, ಅವನಿಗೊಂದು ಹಾರ ಹಾಕಿ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ, ಹಾಗೆ ಮಾಡಿದ್ರಿ, ಮನೆಗೆ ಹೋಗ್ರಿ. ಅದರಂತೆ ಇವೆಲ್ಲ ಹೊರಗಿನ ಜನ್ಮ ದಿವಸಗಳು. ಇದರದಿಂದ ಏನು? ನನಗೆ ಎಷ್ಟೋ ಜನ ಮೊದಲೇ ಕೇಳಿದ್ರು, ಯಾಕೆ ಮಾಡ್ತೀರಪ್ಪ ಇದ್ರದ್ದು ಏನು? ದಿನಾಲು ಜನ್ಮದ ದಿನಾಲು ನಾವು ಅಜ್ಞಾನದಲ್ಲಿ ಮರೆತು ಬಿಡ್ತೀವಿ. ಅದೇನಿಲ್ಲ, ಮಾಡೋದಿತ್ತು ನಿಮ್ಮ ಮನಸ್ಸು. ನನಗದ್ರದ್ದು ಏನೂ ಅವಶ್ಯಕತೆನೂ ಇಲ್ಲ. ಏನೋ ದಾವಣಗೆರೆಯವ್ರು ಶುರು ಮಾಡಿದ್ರು, ಮಾಡ್ಕೊರಿ. ಏನೋ ಜನರಿಗೆ ನೆನೆಸೋ ಒಂದು ನೆರೆಯೋದಕ್ಕೆ ಒಂದು ಯಾವುದರ ಒಂದು ಯುಕ್ತಿ ಆದಂಗೆ ಆಗ್ತದೆ. ಯಾಕೆ ಎಲ್ಲರೂ ನೆರೆಯೋದಿಲ್ಲ ಒಂದೇ ದಿವಸ. ಅದಕ್ಕೆ ಒಂದು ಯಾವುದರ ಒಂದು ದಿವಸ ನೇಮಿತ ಮಾಡಿ ಎಲ್ಲರಿಗೂ ನೆರೆಸೋದಕ್ಕೆ ಇದು ಒಂದು ಸಮಯ ಅಂತ ತಿಳಿ. ನಿಜವಾಗಿ ನೋಡಬೇಕಾದ್ರೆ ಜನ್ಮ
ನಮ್ಮ ಮನಸ್ಸಿನ ಜಡಭಾವನೆ ದೂರವಾಗಿ ನಮ್ಮ ಅಂತರದಲ್ಲಿ ಚೈತನ್ಯ ಪ್ರಕಾಶವಾಗಿ ನಮ್ಮ ಆತ್ಮ ಜಾಗೃತಿ ಹೊಂದಿದ್ದು ಮಾತ್ರ ಅದು ಜನ್ಮ, ಹೊಸ ಜನ್ಮ. ಕೋಟ್ಯಾನುಕೋಟಿ ಯುಗದಿಂದ ನಾವು ಜನ್ಮ ಎತ್ತುಗತ್ತೆ ಬಂದಿದ್ದೆವು. ಈ ವರ್ಷ ಈ ಸಮಯದಲ್ಲಿ ಆದ ಸಹಿತನು ನಾವು ಅದು ಜನ್ಮ ಎತ್ತೇವು. ಈ ಬಾಲಾವಸ್ಥೆ ಹಿಡಿದು ಹಿಂದಿನ ಹಿಡಿದು ಅದೇ ಜನ್ಮದಲ್ಲಿ ಇದ್ದೆವು. ನಮ್ಮ ಅಂತರದಲ್ಲಿ ಪ್ರಕಾಶ ಆಗಿ ಆ ಜಡಜನ್ಮ ಎಲ್ಲ ದೂರಾಗಿ ಚೈತನ್ಯಮಯವಾದಂತಹ ಪ್ರಕಾಶ ಜನ್ಮ ಉದಯವಾದದ್ದೇ ಅದೇ ಜನ್ಮ ದಿವಸ. ಇಂಥ ಜನ್ಮ ದಿವಸಕ್ಕಾಗಿ ತಾವು ಎಲ್ಲರೂ ಏನದಂದ್ರೆ ನಿತ್ಯ ಪ್ರತಿ ಪ್ರೇಮದಿಂದ ಭಜನೆ, ಅಭ್ಯಾಸ, ಸಾಧನ, ಸುಳ್ಳ, ಟಕ್ಕ, ಮೋಸ, ಕಳ್ತನ ಇವೆಲ್ಲ ಬಿಟ್ಟುಬಿಡ್ರಿ. ಇವು ಇಟ್ಕೊಂಡು ನಾನು ಮಾಡ್ತೀನಿ ಅಂದರೆ ಮನ್ಯಾಗ ಕಳ್ರಿಗೆ ಹೊರಿಸಿ ಹೋಗಿಸಿ ತಾನು ಬಾಗಿಲ್ದಾಗ ಪೆಹರ ಮಾಡ್ದಂಗೆ ಆಗಿತ್ತು. ಅದರಿಂದ ಏನೂ ಪ್ರಯೋಜನ ಇಲ್ಲ. ಸತ್ಯವಾಗಿ ನನ್ನ ಹೃದಯ ಸತ್ಯದವೂ ಇಲ್ಲೋ, ಸತ್ಯಕ್ಕೆ ನನ್ನ ಹೃದಯ ಟಚ್ಚದವೂ ಇಲ್ಲೋ, ಸತ್ಯನಾಮ ನನ್ನಂತರದಲ್ಲಿ ಜಾಗೃತ ಅದವೂ ಇಲ್ಲೋ, ನನ್ನಲ್ಲಿದ್ದ ಅವಗುಣಗಳು ಹೋಗ್ಯಾವೋ ಇಲ್ಲೋ, ಇದೆಲ್ಲ ಪರೀಕ್ಷೆ ಮಾಡುವುದರ ಹೆಸರೇ ಏನದಂದ್ರೆ ಜನ್ಮ. ನಮ್ಮ ಸ್ವಜನ್ಮ ಅದೇ. ಅದಕ್ಕಾಗಿ ಇದು ಸತ್ಸಂಗದ. ಇಂತಹ ಸತ್ಸಂಗಗಳು ಸ್ವೀಕಾರ ಮಾಡೋದು, ಒಂದೊಂದು ನಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡೋದು, ಅದರಂತೆ ಅಭ್ಯಾಸ ಮಾಡಿ ಆ ಪದಕ್ಕೆ ಮುಟ್ಟುವುದು ಅಥವಾ ಕೂಡುವ ಪ್ರಯತ್ನ ಮಾಡುವುದೇ ಇದರ ಹೆಸರು ಹೊಸ ಜನ್ಮ ಅಂತ ತಿಳಿ. ದಿನಾಲೂ ಹೊಸದಾಗಬೇಕು. ಅದರಲ್ಲಿ ಅದು ಮೊದಲಿನ ಜನ್ಮದಲ್ಲಿ ದಿನಾಲೂ ಹಳೆಯದೇ. ಎಷ್ಟು ಮಾಡ್ತೇವೆ ನೋಡ್ತಾ ಹಳೆಯದೇ, ನಿನ್ನೆ ಮಾಡಿದ್ದೆ. ಇದು ದಿನಾಲೂ ಹೊಸದಾಗಬೇಕು. ಅದಕ್ಕೆ ಹೊಸ ಜನ್ಮ ಅಂತ. ಅದಕ್ಕೆ ಜನ್ಮೋತ್ಸವ ಅಂದ್ರೇನು? ಅಂತರದಲ್ಲಿ ಜನ್ಮ ಆಗಿದ್ದು ಅದು ಉತ್ಸವ ಆಗಬೇಕು. ತನ್ನಷ್ಟ ತಾನೇ ಸುಖಮಯ ಆಗಬೇಕು. ಹೊರಗೆ ನಾವು ಏನಾದರೂ ಮಾಡಿದ್ರು ಹಾರ ಹಾಕಿದ್ರೇನು, ಬಾರ ಹಾಕಿದ್ರೇನು, ನಾಳೆಗೆ ಅದು ಹಾರಿ ಅದಕ್ಕೂ ಬರೋದಿಲ್ಲ. ಅದಕ್ಕೆ ಎಲ್ಲರೂ ಏನೇನು ಇಂಥ ಅಭ್ಯಾಸ ಅದನ್ನು ಮಾಡೋದು ಪ್ರಯತ್ನ ಮಾಡಿ. ಇದೇ ಒಂದು ಸ್ವಜನ್ಮ, ಜನ್ಮೋತ್ಸವ.